ಎಲ್ಲರಿಗೆ ನಮಸ್ಕಾರ. ನಾನು ಅಬ್ದುಲ್ ರಜಾಕ್ ಹೊರ್ತಿ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ವಿಜಯಪುರ ಮತ್ತು ಕಾಂಗ್ರೆಸ್ ಮುಖಂಡರು. ತಮ್ಮಲ್ಲಿ ಉದ್ದೇಶಿಸಿ ಮಾತಾಡುವುದು ಏಕೆ ಅಂದರೆ, ಮೊನ್ನೆ ದಿನಾಲ್ಕು ಒಂದು 3-4 ದಿವಸ ಹಿಂದೆ ನಾವು ನನಗೆ ಸುಮಾರು ಒಂದು ತಿಂಗಳಿಂದ ಆರಾಮಿಲ್ಲದ ಕಾರಣ ನಾನು ಮನೆಯಲ್ಲಿ ಇದ್ದೆ. SR ನಡೀತಾದಂಗೆ ತಮ್ಮೆಲ್ಲರೂ ಗೊತ್ತಿದ್ದಂಥ ವಿಷಯ. ಮೊನ್ನೆ 5:30 ಗಂಟೆಗೆ ಕೆಲ BLOಗಳಿಗೆ ಕರೆಸ್ಕಿಸಿ ಅವರಿಗೆ ಮಾಹಿತಿ ಕೇಳುವ ಸಂಬಂಧ ನಾನು ಕರೆದಿದ್ದೆ. ಆ ಕರೆದ ಉದ್ದೇಶ ಏನಿತ್ತಪ್ಪ ಅಂದ್ರೆ, ನಮ್ಮ ಬಿಜಾಪುರ ನಗರದ SR ಒಳಗ ಬಹಳ ಅತಿ ಕಡಿಮೆ ಇರುವುದರಿಂದ ಮೊನ್ನೆ ಜಿಲ್ಲಾಧಿಕಾರಿಗಳು ಹೇಳ್ದಂಗೆ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಎಲ್ಲ ಪಾರ್ಟಿ ಮುಖಂಡರಿಗೆ ಕರೆದ ಕಿಸಿ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ರು. ಆ ದಿಶೆಯಲ್ಲಿ ನಾನು ನಮ್ಮ ಏರಿಯಾನಲ್ಲಿ ಒಂದು ಯಾಕೆ ನಂಬಲ್ಲಿ ಕಡಿಮೆ ಆಗ್ತಾ ಇದೆ, ಏನು ಕಾರಣ ಕಡಿಮೆ ಆಗ್ತಾ ಇದೆ, ಆ ಉದ್ದೇಶಕ್ಕಾಗಿ ಕೆಲ BLOಗಳನ್ನು ಕರೆದ ಕಿಸಿ ತಾವು ಎಲ್ಲರೂ ಬಹಳ ಚಲೋ ಕೆಲಸ ಮಾಡ್ತಾ ಇದ್ದೀರಿ, ಇನ್ನೂ ಸ್ವಲ್ಪ ಉಳಿದಿದ್ದು ಕೆಲಸವನ್ನು ಸರಿಯಾಗಿ ಮಾಡಬೇಕು. ಅಕಸ್ಮಾತ್ ನಿಮ್ಗೆ ಅವ್ರ ಮನೆ ಗೊತ್ತಿಲ್ಲ ಅಥವಾ ನಿಮ್ಗೆ ಬೇರೆ ಏರಿಯಾದವರು ಬೇರೆ ಕಡೆ ಹೋಗಿದ್ದಾರೆ, ಅಂಥವು ಯಾವರಿ ಉಳಿದು ಅಂದ್ರೆ ನೀವು ನಮ್ಮ ಗಮನಕ್ಕೆ ತನ್ನಿ. ನಮ್ಮನ್ನು ಗಮನಕ್ಕೆ ತಂದುಬಿಟ್ಟು ಅದು ಸರಿಯಾಗಿ ಯಾವುದೇ ಜನಾಂಗ ಇರೋ ಲೆಕ್ಕ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಸಿಖ್ ಇರಲಿ, ಸಾಯಿ ಇರಲಿ, ಯಾವುದೇ ಜನಾಂಗ ಇರಲಾಗ ಯಾರು ಒಬ್ಬರದು ಓಟ್ನಲ್ಲಿ ವಂಚಿತ ಮಾಡಲಾರ್ದಂಗ ತಾವೆಲ್ಲರೂ ಫಾರಂ ಕೊಡ್ಬೇಕಂತ ಅವ್ರಿಗೆ ಮನವಿನೂ ಮಾಡಿದೆ. ಅವರಿಗೆ ಮತ್ತು ಅವ್ರಿಗೆ ರಿಕ್ವೆಸ್ಟ್ ಏನ್ ಅಂದಿದ್ದೆ ಅಂದ್ರೆ, ನಿಮ್ಗೆ ಯಾವ ರೀತಿ ಸಹಾಯ ಸಹಕಾರ ಬೇಕ ನಾವು ಅದು ಕೊಡ್ತೀವಿ ಅದಕ್ಕೆ ಉದ್ದೇಶದಿಂದ ಅವ್ರಿಗೆ ಕರೆದ ಕಿಸಿ ಅವ್ರು ಮಾತಾಡಿದ್ವು. ಅದರದ್ದು ಒಂದು ರೆಕಾರ್ಡ್ನು ಅದ. ಸುಮ್ಮನೆ ಯಾರ್ದಾರೆ ಮಾತು ಕೇಳ್ಕಿಸಿ, ತಮ್ಮ ಚೇಲೆ ಚಿಪಾಟಿದ ಮಾತು ಕೇಳ್ಕಿಸಿ ನಗರ ಶಾಸಕರು ಮಸೂತಿಯಲ್ಲಿ ಮೀಟಿಂಗ್ ಮಾಡ್ತಾರ, ಮಸೂತಿಯಲ್ಲಿ ಮಾಡ್ಲಕ್ ಅವ್ರು ಯಾರು, ಮತ್ತ ನಾ ಯಾರು ಅನ್ನೋದು ನಿಮ್ಗೆ ಗೊತ್ತಿಲ್ಲ? ನಾ ಯಾರು ಅನ್ನೋದು ಗೊತ್ತಿಲ್ಲ ನಿಮ್ಗೆ? ಸತತ 5 ಸಲ ನಾವು ಕಾಂಗ್ರೆಸ್ ಪಕ್ಷ ಒಳಗ ಆಯ್ಕೆ ಆಗಿದ್ದೀವಿ. ಸತತ ಸಕ್ರಿಯವಾಗಿ 35 ವರ್ಷದಿಂದ ನಾವು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ವಿ. ಮತ್ತು ನಾವು ಯಾರು ಇದ್ವು ಅಂದ್ರೆ, ಮಾನ್ಯ ಜಿಲ್ಲಾಧಿಕಾರಿ ಆಗಲಿ ಮತ್ತು ಕಾರ್ಪೊರೇಷನ್ ಕಮಿಷನರ್ ಆಗಲಿ ನಮ್ಮನ್ನು ಕರೆದ ಕಿಸಿ SR ಬಗ್ಗೆ ಯಾಕೆ ಕೇಳ್ತಿದ್ದಾರೆ? ನಗರ ಶಾಸಕರು ಅಂತರೂ ಒಂದು ದಿವಸ ಬಂದಿಲ್ಲ, ಮತ್ತೆ ನಾವು ಯಾರತ್ ಕೇಳಕ್ ಇವ್ರು ಯಾರು? ಅವರು ಏಕಾಏಕಿ ಅವ್ರಿಗೆ ಮಸೀದ್ನಾಗ ಮೀಟಿಂಗ್ ಕರೆದಾರ, ಅವ್ರ ಮ್ಯಾಗ ಕೇಸ್ ಹಾಕ್ರಿ. ಹೌದು, ನಾನು ತಪ್ಪು ಮಾಡೀನಿ, ಕೇಸ್ ಹಾಕ್ರಿ. ಏನ್ ತಪ್ಪು ಮಾಡೀನಿ ತೋರಿಸ್ಕೊಡ್ರಿ. ಅವ್ರಿಗೆ ಕರೆದ ಕೇಸಿ ಅವ್ರಿಗೆ ಸಹಾಯ ಸಹಕಾರ ಮಾಡೋದು ತಪ್ಪ? ಇಡೀ ಸರ್ಕಾರನ್ನೇ ಎಲ್ಲಾರ ಸಹಾಯ ಸಹಕಾರ ತಗೊಂಡ್ಕಿಸಿ ಮಾಡಬೇಕು, SR ಏನನ್ನು ಸಕ್ಸಸ್ ಆಗಬೇಕು ಅನ್ನೋದು ಉದ್ದೇಶದಿಂದ ಸರ್ಕಾರ ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಪ್ರಾಯುಕ್ತ ನಾವು ಅವರಿಗೆ ಕರೆದ ಕಿಸಿ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದು ತಪ್ಪ? ನೀವಂತರೂ ಪುರ್ಸತ್ತಿಲ್ಲ ನಿಮ್ಗೆ ಚನಿ ಹೊಡಿಲಾಕ. ಎಲ್ಲೇ ಬಂದ್ ಕಿಸಿ ಯಾರು ಏನ್ ಮಾಡಾಕತ್ತಾರ ನೋಡಕ್ ಟೈಮ್ ಇಲ್ಲ. ಇವತ್ತು ಬಂದ ನೀವು ಸೋಂಗ್ ಮಾಡ್ತಾ ಇದ್ದೀರಿ, ಆಮೇಲೆ ಆ ಪಾಪ ಅಮಾಯಕ BLOಗಳಿಗೆ ನೋಟಿಸ್ ಕೊಡ್ಸುವಂತ ಕೆಲಸ ಮಾಡಿದಿರಿ. ಯಾಕೆ ನಿಮ್ಗೆ ಭಯ ಹುಟ್ಟಿದಿ ಬಸನಗೌಡ್ರೆ? ಈ SR ಮುಖಾಂತರ ತಾವು ಏನು 26,000 ಓಟ್ಗಳನ್ನು ಡೂಪ್ಲಿಕೇಟ್ ಮಾಡಿರಿ, ನಾವು ಕಳ್ಕೋತಿರೋದಕ್ಕೆ ಹತಾಶ ಆಗಿ ಈ ತರ ಕೆಲಸ ಮಾಡ್ತಾ ಇದ್ದೀರಿ. ತಾವು ಈ ಮೊದಲು ಏನದ 2 ಎಲೆಕ್ಷನ್ನಾಗ 26,000 ಓಟ್ ಮಾಡಿರಲಿಲ್ಲ ಡೂಪ್ಲಿಕೇಟ್ಗಳನ್ನು. ಈಗ ಸರಿಯಾಗಿ ಫಾರಂ ಅದು ನಮ್ಮನ್ನೆಲ್ಲ ತುಂಬಿಸಿ ಕೊಡ್ಬೇಕಾಗ್ತಿತ್ತಲ್ಲ. ಆ ಕೊಟ್ರೆ ಅದು ಓಟು ಕಳೀತಾವತ್ತೆ ಅನ್ನೋದು ಭಯಾಲಿಂದ ತಾವು ಈ ತರ ಸ್ಟೇಟ್ಮೆಂಟ್ ಕೊಡೋದಾಗಲಿ, ಈ ತರ ಮಂದಿಗೆ ತೊಂದರೆ ಕೊಡೋದಾಗ್ಲಿ ಮಾಡ್ತಾ ಇದ್ದೀರಿ. ನೀವು ಮಾಡಿಲ್ಲ ಪಾಪ ಮಾಯಕ, ನೀವು ಬಹಳ ಸಮಾಧಾನ ಮನುಷ್ಯ ಆದಿರಿ. ನಾವು ಗುಂಡಾಗಳು ಅದೀವಿ. ಮತ್ತು ಗುಂಡಾ ವರ್ತನೆ ಯಾರು ಮಾಡ್ಲಿಕ್ಕತ್ತಾರ? ಗುಂಡಾ ವರ್ತನೆ ಯಾರು ಮಾಡ್ಲತ್ತಾರ? ನೀವೇ ದೊಡ್ಡ ಗುಂಡಾ ಅದಿರಿ. ಬೇರೆಯವ್ರಿಗೆ ಗುಂಡಾ ಅನ್ನೋಕ್ಕಿಂತ ಪೂರ್ವದಲ್ಲಿ ತಾವು ಏನಿದ್ದೀರಿ, ಏನ್ ಮಾಡಿರಿ, ಏನ್ ಮಾಡ್ತಾ ಇದ್ದೀರಿ ಅನ್ನೋದು ಜಗತ್ ಜಾಹಿರದ. ನಿಮ್ಮ ಪಕ್ಷನಾಗ ಉಚ್ಚಾಟನೆ ಮಾಡಿ ನಿಮ್ಮನ್ನು ಈ ತರ ಚೀಮಾರಿ ಹಾಕಿ ಕಳಿಸಿದ್ದಾರೆ.
ಅವಾಗ್ನು ನಿಮ್ಗೆ ಬುದ್ಧಿ ಬರ್ಲಿಲ್ಲ. ನಾವು ಕಾಂಗ್ರೆಸ್ ಪಕ್ಷನವ್ರು ಅದೀವಿ, ನೀವು ಯಾವ ಪಾರ್ಟಿ ಅವ್ರು ಅದಿರಪ್ಪ? ನಿಮ್ಮವ್ರು ಯಾರು ಅದಾರ? ಯಾಕೆ ನಿಮ್ಮ ಕಾರ್ಯಕರ್ತರು ಇಲ್ಲ? ಯಾಕೆ ಬಿಜೆಪಿ ಅವರು ಕಾರ್ಯಕರ್ತರು ಕೊಟ್ಲಿಲ್ಲ ನಿಮ್ಗ? ನೀವು ನಿಮ್ಮ ಸಿದ್ಧಶ್ರೀ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಅವ್ರಿಗೆ ಕೆಲಸ ಹಚ್ಚಿಬಿಟ್ಟು ಆ ಬ್ಯಾಂಕ್ ದಿವಾಳಿ ಮಾಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನಿಮ್ಮ ಸಿಬ್ಬಂದಿ ಸುಮಾರು ಅಲ್ಲಿ ಪಾಪ ಯಾರು ಅಮಾಯಕ ಒಂದು BL ಅವ್ರಿಗೆ ಅಂಜಸ್ಕಿಸಿ ನಿಮ್ಮೆಲ್ಲ ನೇತೃತ್ವದಲ್ಲಿ ನಿಮ್ಮ ಸಿಬ್ಬಂದಿ ಅವರಿಗೆ ಕಳಿಸ್ಬಿಟ್ಟು ಅವರು 1200 ಹಂಚಿ ಬಿಟ್ಟಿದ್ದಾರೆ. ಅವ್ರು OTP ಕೊಡುದು, ಅವ್ರ ಮೊಬೈಲ್ ಅವ್ರಿಗೆ ಯಾಕೆ ಕೊಡುದು? ಅವ್ರು ಏನ್ ಅಧಿಕಾರ ಅದಪ್ಪ? ಅವ್ರಿಗೆ ಯಾವ ಅಧಿಕಾರದಿಂದ ನೀವು ಕೊಟ್ಟಿದ್ರಿ? ಯಾಕೆ ನಿಮ್ಮ ಕ್ರಿಮಿನಲ್ ಕೇಸ್ ಹಾಕಬಾರದು? ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದ್ದಾರೆ? ಕಾರ್ಪೊರೇಷನ್ ಕಮಿಷನರ್ ಏನ್ ಮಾಡ್ತಾ ಇದ್ದಾರೆ? OTP ಸಮೇತ ಅವ್ರಿಗೆ ಕೊಡುದು ಎಷ್ಟು ಅಪರಾಧ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ನೀವು ಯಾಕೆ ಅವ್ರಿಗೆ ಕೊಟ್ಟಿದ್ರಿ? ನಿಮ್ಮ ಸಿಬ್ಬಂದಿ ನಿಮ್ಮೆಲ್ಲ ಕೆಲಸ ಮಾಡೋರು ಒಂದು ಬ್ಯಾಂಕಿನ ಒಂದು ಕೆಲಸ ಮಾಡೋನಿಗೆ ನೀವು OTP ಕೊಡಿಸ್ತೀರಿ, ಮೊಬೈಲ್ ಕೊಡಿಸ್ತೀರಿ, 1200 ಹಂಚಿದ್ ಹೇಳ್ತೀರಿ. ಆ BLO ಪಾಪ ಯಾರೇ ಇರ್ಲಿ, ಆ BO ಅಮಾಯಕರು ಅವ್ರು ಬಂದ ಕೇಸಿ ಈಗ ನಾವು 100 ಮನಿ ತೋರಿಸಮ್ಮ ನೀ ಹಂಚಿದ ಕೇಸಿ ಕೇಳಿದ್ರ ಯಾರು ತೋರಿಸ್ತಾರ? ನಿಮ್ ಸಿಬ್ಬಂದಿ ತೋರಿಸ್ತಾರ ಏನ್ ಆ BLO ತೋರಿಸ್ತಾರ? ನಿಮ್ಗೆ ಏನಾರೇ ಮಾನ ಮರ್ಯಾದೆ ಇತ್ತಂದ್ರ ಯಾರಿಗಾರ ಹೇಳೋಕ್ಕಿಂತ ಪೂರ್ವದಲ್ಲಿ ತಾವು ಗಮನಿಸಿ ನಿಮ್ಮ ಚೇಲಾಗಳು ಮಾತು ಕೇಳ್ಕಿಸಿ ಇಟ್ಟೆ ದೊಡ್ಡ ಮಾತಾಡಕತ್ತೀರಿ. ನಿಮ್ಮ ಚೇಲಾಗಳು ನಂಬಲ್ಲೇನೆ ಇರ್ತಾರ, ಎಲ್ಲರೂ ತಿಳ್ಕೊಂಡಿರ್ಬೇಕು. ಅವ್ರು ನಮ್ಮವ್ರು ಅದಾರ, ಎಲ್ಲಾ ಸಮಾಜ ಹೊಡೆದವ್ರು ನಮ್ಮವ್ರು ಅದಾರ. ನಿಮ್ಮ ಹಂಗ ಮಾತಿಗೊಮ್ಮೆ ಇದು ಪಾಕಿಸ್ತಾನ್ ಮಾಡಕ್ ಹೊಂಟಿರಿ, ಪಾಕಿಸ್ತಾನ್ ಮಾಡಕ್ ಹೊಂಟ್ರಿ. ಯಾಕೆ ಪಾಕಿಸ್ತಾನ್ ಬಗ್ಗೆ ಅಟ್ಯಾಕ್ ಪ್ರೀತಿ? ಆ ಪ್ರೀತಿ ಇದ್ದದ್ ಕಿಸಿ ಸಿಂದಗಿ ಒಳಗ್ ಜೆಂಡಾ ಇರಿಸಿದ್ರೇನು? ಯಾಕೆ CBI ತನಿಖೆ ಮಾಡಿಸ್ರಿ? ನಿಮ್ ತಾಕತ್ತಿತ್ತಂದ್ರ ನನ್ನ ಮಕ್ಕಳು ಅದೇ ಧ್ವಜ ಹರ್ಷಾರ ಗಲ್ಲ ಶಿಕ್ಷೆ ಆಗ್ಬೇಕು ಅವ್ರಿಗೆ. ನಿಂಬಲ್ಲ ಇದೆ ತಾಕತ್ತ? CBI ತನಿಖೆ ಮಾಡಿಸ್ತೀರಿ? ಇಲ್ಲೇ ಮನಗೋಳಿರೊಳಗೆ ಅಲ್ಲೇ ಧ್ವಜ ಹರಿಸಿದ್ರು. ಯಾರು ಹರಿಸಿದ್ರು? ಯಾಕೆ ಬಹಿರಂಗ ಪಡಿಸ್ಲಿಲ್ಲ? ಏನ್ ಕಾರಕ್ಕೆ ಬಹಿರಂಗ ಪಡಿಸಲಿಲ್ಲ ನೀವು? ನಿಮ್ಮ ಬರೇ ಪಾಕಿಸ್ತಾನ ಮಾಡಕೊಂಡ್ರೆ ಎಲ್ಲಿ ಅದ ಪಾಕಿಸ್ತಾನ? ಪಾಕಿಸ್ತಾನ ನಮ್ ಬೂಟು ತಳಗಿರ್ತಿ. ಎಲ್ಲ ನಮ್ಮ ಸೈನ್ಯ ಬಿಡ್ರಿ, ನಾವು ಮುಸಲ್ಮಾನ ಹೆಂಗ ಕಮಿಟಿ ಹೆಂಗ್ ಹುಡುಗರು ಅದಾವು, ಅದು ಬರೀ ಒಂದು ಹುಚ್ಚಿ ಹೋದ್ರೆ ಪಾಕಿಸ್ತಾನ ಮುನಗ್ ಹೋಗೈತಿ. ಅಂತ ಪಾಕಿಸ್ತಾನ ಬಗ್ಗೆ ನೀವು ದೊಡ್ಡ ಮಾತಾಡಕತ್ತೀರಿ. ನಮ್ಮ ಸೈನ್ಯ ಅಂತೂ ಬೇಡ. ನಾವು ಬೈ ಬರ್ತ್ ಬೈ ಚಾಯ್ಸ್ ಇಂಡಿಯಾಗ ನಾವು ಪ್ರೀತಿ ಮಾಡ್ತೀವಿ. ನಿಮ್ಮಾಗ ಢೋಂಗಿ ಮಾಡುವುದಿಲ್ಲ, ನಿಮ್ಮಾಗ ಅದು ನಾಟಕ ಮಾಡ್ಲಾಕ ಬರುವುದಿಲ್ಲ. ನಾವು ಹಿಂದೂನು ಅಷ್ಟೇ ಅದು, ನಾವು ಮುಸಲ್ಮಾನರು ಅಷ್ಟೇ ಅದು, ಎಲ್ಲಾ ವರ್ಗದವರು ನಮ್ಮವ್ರ ಅದ. ಆಮೇಲೆ ಎರಡನೇ ಮಾತು ಹೇಳ್ತೀರಿ, ಹಮೀದ್ ಅವ ಯಾರ ಅಲ್ಲಿ ಹೋಗವ ಕೇಶ್? ಹಮೀದ್ ಯಾರ? ಅವ ಸೋರ್ಲಿಕ್ಕೆ ನೀ ಗೆಲ್ತಿದ್ಯಪ್ಪ. ಅವಾಗ ನಿಂದ ಎಲ್ಲ ಚಡ್ಡಿ ಡಿಗ್ರಿ ಅಳೈತಿದ ಎಲೆಕ್ಷನ್ ಟೈಮ್ನಾಗ. ಅವಾಗ ಹಮೀದ್ ಯಾರಂದ್ ಗೊತ್ತಿತ್ತು, ಈಗ ಹಮೀದ್ ಯಾರದ್ರ ಗೊತ್ತಿಲ್ಲ. ಹಿಂದೂ ಕ್ಷೇತ್ರನ್ಯಾಗ ಬರಬಾರ್ದು. ಯಾಕೆ ನಿಮ್ಮ ಅಪ್ಪಂದ ಅದು? ಆಯ್ತು, ಬರ್ತೀವಿ ನಾಳೆನೆ. ಏನ್ ತಾಕತ್ತಿದ್ರೆ ನಮ್ಗೆ ನಿಂದರ್ಸ್ ನಮ್ಗೆ. ನಾವು ಹಿಂದೂ ಅಲ್ಲೇನು ಹೋಗ್ತೀವಿ, ಮುಸಲ್ಮಾನ್ ಬಲ್ಲೆ ಹೋಗ್ತೀವಿ, SC ಬಲ್ಲೇನು ಹೋಗ್ತೀವಿ, ST ಬಲ್ಲೇನು ಹೋಗ್ತೀವಿ, ಸಿಖರ್ ಬಲ್ಲೇನು ಹೋಗ್ತೀವಿ, ಇಸಾಯಿ ಬಲ್ಲೇನು ಹೋಗ್ತೀವಿ. ಎಲ್ಲಾ ಸಮಾಜದವ್ರು ನಮ್ಮವ್ರ ಅದಾರ. ಯಾಕೆ ಹೋಗುದ್ ಕೇಳುದು ತಪ್ಪ? ನೀ ಮಾಡೋದು ಡುಪ್ಲಿಕೇಟ್ ಸಂಬಂಧ ಇವೆಲ್ಲ ಮಂದಿಗೆ ದಾರಿ ತಪ್ಪು ಕೆಲಸ ಮಾಡ್ತಾ ಇದ್ದೀರಿ. ನೀ ಮಾಡಿದ ಕೆಲ್ಸಕ್ಕೆ ನಿನ್ಗೆ ಯಾಕೆ ಭಯ ಅದಪ್ಪ? ಯಾಕೆ ನೀನು ಅದು ಏನ್ ಡುಪ್ಲಿಕೇಟ್ ವೋಟ್ ಮಾಡಿದಲ್ಲ, ಅದು ಹೋಗ್ಬಿಡ್ತಾವ ಕಿಸಿ ಅಂಜಾಕತ್ತಿದ್ನೇನು. ಆಯ್ತ, 10,000 15,000 ಸತ್ತವ್ರು ವೋಟ್ ಹಾಕ್ಲಾಕತ್ತಾರ ಕಿಸಿ ಹೇಳ್ತಿದ್ದಿ. ಯಾಕೆ ಕಣ್ಣು ಮುಚ್ಕೊಂಡಿದ್ದಿ? ಯಾಕೆ ಜಿಲ್ಲಾಧಿಕಾರಿ ಇರ್ಲಿಲ್ಲ? ಯಾಕೆ ಕಮಿಷನರ್ ಇರ್ಲಿಲ್ಲ? ಅವ್ರ ಡೆತ್ ಸರ್ಟಿಫಿಕೇಟ್ ಮಾಡೋರು ಯಾರು? ನೀ ಕೆಲ್ಸಕ್ಕೇನ್ ಮುನ್ಸಿಪಾಲ್ಟಿಯಾಗ ಡಿಸೈಡ್ ಮಾಡಕ್? ಸತ್ತವ್ರು ಯಾರು? ಮತ್ತ ಅವ್ರು ಮರಣ ಉತ್ತಾರ ಆಗಿಲ್ಲ? ಮರಣ ಉತ್ತಾರ ಆಗಲಿಲ್ಲಪ್ಪ ಅಂದ್ರ ಮರಣ ಉತ್ತಾರ ಆದ ನಂತರ ಅದ್ರ ಹೋಗಿ ಡೆಲೀಟ್ ಮಾಡೋದು ಕೆಲಸ ಯಾರ್ದು? ನಿಂದ ಅದು? ಏನ್ ನಾವು ಮಾಡ್ತೀವಿ? ಅದಕ್ಕೆ ಅಧಿಕಾರಿ ಇಲ್ಲ. ಆ ಅಧಿಕಾರಿಗಳು ಏನ್ ಮಾಡ್ತಾರೆ ಕೇಳಿದೀವಿ ಒಮ್ಮೆರೆ? ಇಬ್ರಾಹಿಂ ಆದಿಲ್ ಶಾ ಟೈಮ್ಲಿಂದ ಇವ್ರು ವೋಟ್ ಹಾಕ್ತಾರತ್ತ. ನೀವ್ ಹುಟ್ಟಿದೇನ ಅವಾಗ? ಹುಟ್ಟಿದಿ?
ನಿಜವಾಗಲೂ ನೀ ಯತ್ನಾಳ್ ಇದ್ದಂದ್ರ 10,000 ಮಂದಿ ಒಳಗೆ 5,000 ಮಂದಿದು ಸತ್ತಿದ್ದು ತೋರಸ, ಓಟ್ ಹಾಕಿದ್ದು ತೋರಸ. ಯಾರು ಆದಿಲ್ ಶಾಹಿ ಕಾಲಿಂದ ಅದಾರ? ಆದಿಲ್ ಶಾಹಿ ಈ ವಿಜಾಪುರ ಪೂರಾ ಇದು ಮಾಡ್ಬಿಟ್ಟು ಎಲ್ಲ ಇಲ್ಲಿ ಏನ್ ಕೊಟ್ಟಂತ ಕೊಡುಗೆ ಕೊಟ್ಟಿದ್ದು ನೀ ಏನಾರು ಒಂದ್ ಕೊಟ್ಟಿ ಏನ? ಗುಮ್ಮಟ ನಗರಿ ಅತ್ತಾರ, ಇದ ಗುಮ್ಮಟ ನಗರಿ ಅಂತ ಗುಮ್ಮಟ್ ನೀ ಎಲ್ಲರೂ ಮಾಡಿದೇನ? ಬರೇ ಗೋಶಾಲ ಮಾಡಿ ಗೋಲ್ಮಾಲ್ ಮಾಡೋ ಕೆಲಸ ನಿನ್ ಬಲ್ಲೆ ಅದ. ಏನ್ ಮಾಡ್ತಾ ಇದ್ದೀನಿ ನೀನು? ಕೇಸ್ ಹಾಕ್ತಿ? ಹಾಕಪ್ಪ. ನೀನು ಇಷ್ಟೆಲ್ಲ ಹೇಳವ, ಒಂದ್ ಕಡೆ ಮೊನ್ನೆ ಭಾಷಣನಾಗ ಹೇಳಾಕತ್ತಿದ್ದಿ ಒಂದು ಇವಾಗ ನಮ್ಮ ಇವರು ಏನಪ್ಪಾ, ನಮ್ಮ ಸಿದ್ಧಶ್ರೀ ಬ್ಯಾಂಕ್ನವರು ಮಾಡಬಹುದು, ಎಲ್ಲಾರು ಮಾಡಬಹುದು, ಅವ್ರು ಮಾಡಿದ್ರೆ ಏನ್ ತಪ್ಪ? ಮತ್ತ ಅವ್ರು ಮಾಡಿದ ತಪ್ಪಿಲ್ಲ ಕಿಶನ್ ಹೇಳ್ದಿ, ಮತ್ ನಾ ಮಾಡಿದ್ ಹೆಂಗ್ ತಪ್ಪಾಕಿತ್ತು? ನೀನು ಬಲ್ಲ ಕೆಲಸ ಮಾಡೋರು ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳ್ತಿ, ಮತ್ ನಾ ಮಾಡಿದ್ರೆ ಏನ್ ತಪ್ಪಾಕಿ? ಆ ಕ್ಷೇತ್ರಕ್ಕ, ಆ ಮತಕ್ಷೇತ್ರನಾಗ ನಾನು ಕೆಲಸ ಮಾಡಿದ್ದೀನಿ, ನಾನು ಅಲ್ಲಿ ದುಡ್ದಿದ್ದೀನಿ. ನಮ್ಮ ಎಲ್ಲ ಮತ ಬಂದವ್ರಿಗೆ ಎಲ್ಲರಿಗೂ ಅದು SRR ಮಾಡಿಸ್ಬೇಕಾಗೈತಿ. ಇಡೀ ವಿಜಯಪುರ್ನಾಗ ಎಲ್ಲರಿಗೂ ಮಾಡಿಸ್ಬೇಕಾಗೈತಿ. ಪ್ರತಿಯೊಂದು ಏರಿಯಾನಾಗ ನಾವು ಹೋಗ್ಬೇಕಾಕೈತಿ, ಪ್ರತಿಯೊಂದು ಏರಿಯಾನಾಗ ನಾವು ಹೇಳ್ಬೇಕಾಕೈತಿ. ಜನರಿಗೆ ದಾರಿ ತಪ್ಪಿಸುತ್ತ ಕೆಲಸ ನೀನು ಮಾಡ್ತಾ ಇದ್ದೀವಿ. ನಮ್ಮದು ಕರ್ತವ್ಯ ಎಲ್ಲರಿಗೂ ಉಳಿಸ್ಬೇಕು. ಯಾರು ಓಟದ ಮತದಾರರು ವಂಚಿತರಾಗಬಾರದು. ಆ ದಿಶೆಯಲ್ಲಿಂದ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಎಲ್ಲಾ ಪಕ್ಷದ ಪದಾಧಿಕಾರಿಗಳಿಗೆ ಕರೆದ್ಕಿಸಿ ಮೀಟಿಂಗ್ ಮಾಡ್ತಾರೆ. ಇದರ ಬಗ್ಗೆ ನೀವು ಎಲ್ಲರೂ ಸಹಕಾರ ಮಾಡಿರ್ತೀವಿ. ಆ ಸಹಕಾರ ಮಾಡೋದು ತಪ್ಪ? ಏನ್ ಬಿಜಾಪುರ ಮಾಲಕ್ ಅದಿ ನೀನು? ಎಷ್ಟು ದಿವಸ ರಾವ? ಕೇವಲ 18 ದಿವಸ, 18 ತಿಂಗಳ, 18 ತಿಂಗಳ ಒಳಗೆ ನಿಮ್ಗೆ ಒಳಕ್ಕೆ ನಿನ್ನ ಕಾಲ ಯಾರು ಇರ್ತಾವ ಒದಿಲ್ಲಕ್? ಎರಡು ಕಾಲ ಒದಿಲಕ್ ಹೋಗಿ ನೀನೇ ಬೀಳ್ತೀವ? ಒಟ್ಟು ತಾಕತ್ತದ ನಿನಗೆ ಒದಿದು? ಬಾ ನೋಡುನು ತಾಕತ್ತಿತ್ತಂದ್ರ. 18 ತಿಂಗಳ ತನ 36 ತಿಂಗಳ ಸತತ್ ಹೇಳತ್ತಿಲ್ಲ, ನಾ JCP ಮಾಡ್ತೀನಿ, ನಾ JCP ಮಾಡ್ತೀನಿ, ನಾ JCP ಟೀಮ್ ಕಟ್ತೀನಿ. JCP ಗಾಲಿ ತಗೊಂಡಿಲ್ಲಲ್ಲ ಏನತ್ತಲ್ಲ? JCP ಟೈರ್ ತಗೊಂಡಿದಿ, ಪಾರ್ಟಿ ಮಾಡ್ಲಕ್ ಕೊಟ್ಟಿದ್ದೀಪ, ತಾಕತ್ತಿಲ್ಲ. ಮತ್ತು BJP ನ ಕೈಕಾಲು ಬೀಳಾಕತ್ತಿದಿ. ನಿಮ್ಮ BJP ಮುಖಂಡ್ರೆ ಹೇಳಕತ್ತಾರ ನೀನು ಡೂಪ್ಲಿಕೇಟ್ ವೋಟ್ ಮಾಡಿ ಅದ್ಕಿಸಿ. ನಾವು ಹೇಳುದು ಬಿಡು. ಮೊನ್ನೆ BJP ಮುಖಂಡರು ಹಿರಿಯರು ಪ್ರೆಸ್ ಮಾಡ್ಬಿಟ್ಟು ಆಮ್ಯಾಗ ಅವರು ಹೇಳಿದ್ರು. ಆಮೇಲೆ ಉಮೇಶ್ ಒಂದಾಲು ಸಹಿತ ಈ ಮೊದ್ಲೇನು ಹೇಳಿದ್ದಾರೆ. ನಾವು ಹೇಳಕತ್ತಿದ್ದು ಮತ್ ನೀ ಮಾಡಿದ್ದೆ ನಿಜ ಅದ. ನಿನ್ ಪಾರ್ಟಿ ಅವ್ರು ಹೇಳತ್ತಾರ. ಈಗ ನೀ ಅಂತೂ ಪಾರ್ಟಿ ನೀನು ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ. ಯಾವ ಪಾರ್ಟಿ ಅವಪ್ಪ ನೀನು? ಯಾವ ಪಾರ್ಟಿ ಅವ? ಬರೀ ಹಿಂದುತ್ವ 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 ಮಾಡಿದೆ ಅಂದ್ರೆ ಹಿಂದೂ ಮಂದಿಗೆ ಏನ್ ಮಾಡಿದಿ? ಎಷ್ಟು ಮಂದಿಗೆ ನೌಕರಿ ಹೆಚ್ಚಿದಪ್ಪ? ಸರ್ಕಾರಿ ನೌಕರಿ ಎಷ್ಟು ಮಂದಿಗೆ ಹೆಚ್ಚಿದ್ದಿ? ಅಷ್ಟೇ ನಿನ್ ಕಾಳಜಿ ಇತ್ತಂದ್ರ ಯಾಕೆ ಅವರಿಗೆ ಇನ್ನೂ ತನ ಯಾವುದೇ ಒಂದು ಗೌರ್ಮೆಂಟ್ ಶಾಲೆಗಳನ್ನು ಸುಧಾರಣೆ ಮಾಡಿ ತೋರಿಸು. ಇಲ್ಲಿ ಗೌರ್ಮೆಂಟ್ ಕನ್ನಡ ಶಾಲೆ ಆಗ್ಲಿ, ಉರ್ದು ಶಾಲೆ ಆಗಲಿ, ಹಿಂದಿ ಶಾಲೆ ಆಗಲಿ, ಇಂಗ್ಲಿಷ್ ಶಾಲೆ ಆಗಲಿ, ಯಾಕೆ ಗೌರ್ಮೆಂಟ್ ಶಾಲೆಗಳನ್ನು ಸುಧಾರಣೆ ಮಾಡಾಕತ್ತಿಲ್ಲ? ಈ BLO ಬಗ್ಗೆ ಅಷ್ಟು ಕಾಳಜಿ ಇರ್ತಾರೆ. BLO ಎಲ್ಲಾರು ಟೀಚರ್ ಅದಾರ, ಅವ್ರು ಕುಂಡಿರ್ಬೇಕಾದ್ರೆ ಶಾಲೆ ಕುಂಡಿರ್ಬೇಕಾದ ಅಂಜಾಕತ್ತಾರ. ಮಕ್ಕಳ ಗತಿ ಏನು? ನಿಂದ ಶಾಲೆ ಮಾಡ್ಕೊಳಕತ್ತಿ ದೊಡ್ಡ ದೊಡ್ಡ, ಅಲ್ಲಿ ಇನ್ಕಮ್ ಬರುದು ಮಾಡಾಕತ್ತಿದ್ದಿ. ಯಾಕೆ ಬಡ್ರ ಮಕ್ಕಳಿಗೆ ಯಾಕೆ ಶಾಲೆಗಳನ್ನು ಸುಧಾರಣೆ ಮಾಡಲಿಲ್ಲಪ್ಪ? ಅದರ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿತ್ತು, ಮಾಡ್ತಾ ಇಲ್ಲ. ಈಗ ಸುಮ್ಕೆ ಯಾವ್ದಾರು ಅಪವಾದ ಮಾಡೋದು, ಯಾರಿಗೆ ಇದು ಮಾಡೋದು, ನಿಮ್ಮ ಚೇಲ ಚಪಾಟಿಗಳ ಕೈಲಿ ಮಾತಾಡ್ಸೋದು, ಹೇಳ್ಸೋದು. ಅವ ಶಿವರುದ್ರ ಬಾಗಲಕೋಟ್ ಹೇಳ್ತಾನ, ಅಲ್ಲಿ ಮಸೋತ್ಯಾಗ ಮಾಡೋದು. ನೀನ್ ಮಾಡಿಲ್ಲ ಶಂಕರಲಿಂಗ ದೇವಸ್ಥಾನಾಗ? ನನ್ ಬಲ್ಲೆ ರೆಕಾರ್ಡ್ ಅದ, ಫೋಟೋ ಅದ. ಎಲ್ಲಾ ಮುಸಲ್ಮಾನ್ ವಿರೋಧಿ ಕೆಲಸ ಮಾಡ್ತಾ ಇದ್ದೀನಿ ನೀನು. ನಿನ್ನ ವಾರ್ಡ್ನಾಗೆ 149ನಾಗೆ 338 ಸೇಲ್ ನಂಬರ್ ಅದು. ಅವ್ರಿಗೆ ಇನ್ನ ತನ್ನ ಫಾರಂ ಕೊಟ್ಟಿದ್ದಿಲ್ಲ. ನಿನ್ನೆ ಮತ್ತೆ ಬಿರಾದಾರ್ ಮೇಡಮ್ ಅವ್ರಿಗೆ ನಾನು ಕೇಳಿದಾಗ ಆ ಫಾರಂ ಬ್ಯಾರೆ ಅವ್ರು ಯಾರು ಒಯ್ದಾರತ್. ಅಂದ್ರೆ ಈ ತರ ನೀವು ಮಿಸ್ಗೈಡ್ ಮಾಡಾಕತ್ತಿ ಜನರಿಗೆ. ಏನ ನೀವು ಮೊದಲ್ ನನಗೆ ಇದು ಹೇಳ್ರಿ, ನೀವು BJP ಸದಸ್ಯರು ಅದ್ರಿ, ಏನ ಶಾಸಕರ ಸದಸ್ಯರು ಅದಿರಿ. ಒಂದ್ ಕಡೆ ಶಿವರುದ್ರ BJP ಅವ್ರು ಕರೆದ್ರೆ ಅಲ್ಲೇನು ಹೋಗ್ತಾನ, ಈ ಕಡೆ ಬಸವನಗೌಡಕ್ಕೂ ಹೋಗ್ತಾನ. ಎಲ್ಲರೂ ಒಂದ್ ಕಡೆ ಲಗ್ನ ಮಾಡಿರಪ್ಪ. ಎರಡು ಕಡೆ ಡಬ್ಳಿ ಬರಸಬೇಡ.
ಒಂದ್ ಕಡೆ ಇರು, ಯಾವ್ದೇ ಪಾರ್ಟಿ ಮನುಷ್ಯರೇ ಇರು. MLA ಮನುಷ್ಯ ಅಂದ್ರೆ MLA ಮನುಷ್ಯ, ಪಾರ್ಟಿ ರಾಜೀನಾಮಾ ಕೊಟ್ಟು ಅಲ್ಲಿ MLA ಮನುಷ್ಯ ಇರು. ಪಾರ್ಟಿಯಾಗನು ಅವ್ರು ಏನ್ ವಿಚಾರ ಮಾಡತ್ತಾರ ನನ್ಗೆ ಗೊತ್ತಿಲ್ಲ, ಅವ್ರ ಆಂತರಿಕ ವಿಷಯ. ಅವ್ರ ಪಾರ್ಟಿ ಬಗ್ಗೆ ಗೌರವ ಇತ್ತಂದ್ರೆ ಪಾರ್ಟಿ ಜೊತೆ ಇರ್ತಾರ. ಪಾರ್ಟಿ ಬಗ್ಗೆ ಗೌರವ ಇರಲಿಲ್ಲ ಅಂದ್ರೆ ಅವ್ರ MLA ಜೊತೆ ಇರ್ತಾರ. ಆ ಪಾರ್ಟಿ ಅವ್ರು ನಿರ್ಣಯ ಮಾಡ್ಲಿ, ಅವ್ರ ಪಾರ್ಟಿ ಅದಾರ ಅವ್ರು. ಅದಕ್ಕೆ ನಾವು ನಿರ್ಣಯ ಮಾಡಕ್ ಆಗುದಿಲ್ಲ. ಬಟ್ ನಿಮ್ ಕನ್ನಡಿ ತೋರಿಸ್ತಾ ಇದ್ವು. ಮೊನ್ನೆ ಕೆಲವು ಶಾಸಕರು, ಕೆಲವು ಮಾಜಿ ಶಾಸಕರು, ಸಚಿವರು, ಸಂಸದರು ಹೋದಾಗ ಅಲ್ಲೇನು ಕಾಣಿಸ್ತಿ, ಅಲ್ಲೇ ಬಸವನಗೌಡ ಬಂದ್ರೆ ಅಲ್ಲೇನು ಕಾಣಿಸ್ತಿ. ನೀ ಯಾವ ಪಾರ್ಟಿ ಅವ, ಈ ಕಾಡಿ ಅವ ಆ ಕಾಡಿ ಅವ, ಎರಡು ಕಡೆ ಡಬ್ಳಿ ಬಾರಿಸೋದು ಬಿಡತ್ತಮ್ಮ. ನೀನ್ ಏನಾರ ಮಾತಾಡಿದ್ರೆ ಶಾಸಕರು ಖುಷಿಯಾಗಿ ನಿನ್ಗೆ ಇದು ಕೊಡ್ತಾರ ತಿಳ್ಕೊಂಡಿ, ಏನ್ BJP ಆಗಿ ನೀನ್ MLA ಟಿಕೆಟ್ ಕೊಡ್ತಾರ ತಿಳ್ಕೊಂಡಿದಿ? ಇವೆಲ್ಲ ಬಿಡು, ಇವೆಲ್ಲ ಮಾತಾಡೋದು ಸರಿ ಇಲ್ಲ. ಮೊದಲ್ ನೀ ಏನ್ ಮಾಡ್ಬೇಕಾಗಿದ್ದ ಕೆಲ್ಸಗಳನ್ನು ಅದರ ಬಗ್ಗೆ ಆತ್ಮಲೋಕನ ಮಾಡ್ಕೊ. ಯಾವ್ಯಾವ ಕೆಲಸ ನಾ ಇದ್ದಾಗೆ ಅಲ್ಲಿ ಏನೇನ್ ಮಾಡಿದೆ ಅನ್ನೋದು ಎಲ್ಲ ರೆಕಾರ್ಡ್ ಅದ ನನ್ನ ಹತ್ರ. ಯಾವುದೇ ತಪ್ಪು ಮಾಹಿತಿ ಇಲ್ಲದೆ ತಪ್ಪು ಮಾಹಿತಿ ಕೊಡುದು. ಏನ್ ಮಾಡಿದ್ವು ಅಲ್ಲಿ ಮಸೂದ್ಯಾಗ? ಏನ್ ಅಲ್ಲಿ ಬಂದ್ ಕಿಸಿ ಯಾರಿಗಾರು ಫಾರಂ ಹಂಚತ್ತದ್ದು? ನಿಮ್ ಪಾರ್ಟಿ ಮನುಷ್ಯನೇ ಬಂದಿದ್ದಲ್ಲ ಅಲ್ಲಿ ಮೀಡಿಯಾನು ಇದ್ರಲ್ಲ, ಆ ಮೀಡಿಯಾನಾಗ ನೋಡ್ಬೇಕಾಗಿತ್ತು. ನೀನು ಬಂದಿದ್ದಲ್ಲ, ಹೊರಗೆ ನಿಂತಿದ್ದೆ ಅಂಜಿ. ಯಾಕೆ ಒಳಗ್ ಬರ್ಬಾರ್ದ? ಏನ್ ಮಾಡಾಕತ್ತದ, ಪೇಪರ್ ಹಂಚಾಕತ್ತು ಏನ್ ಇದು ಮಾಡಾಕತ್ತಿ ಅನ್ನೋದು ಗೊತ್ತಾಗ್ತಿದ್ಲ ಜನರಿಗೆ. ಹೊರಗೆ ನಿಂತ್ಕೇಸಿ ಏನ್ ಮಾಡ್ತಿದ್ದೆ? ನಮ್ಮ ಮಸೂದೆಯಾಗ ಯಾರು ಬೇಕಾದವ್ರು ಯಾವಾಗ ಬೇಕಾದಾಗ ಬರ್ಲಿ, ಅದಕ್ಕೆ ನಮ್ಮಲ್ಲೇ ತಕರಾರಿಲ್ಲ. ಯಾವಾಗ ಬೇಕಾದಾಗ ಬರ್ಲಿ, ಅಲ್ಲೇನ್ ತಪ್ಪು ಮಾಡ್ತಿದ್ರೆ ಅಂಜಿಕೆ ಇರ್ತೈತಿ. ಯಾವುದೇ ಮಸೂದೆಯಾಗ ಯಾರು ಬೇಕಾದ್ರು, ಯಾವ ಧರ್ಮದವ್ರು ಇದ್ರು ಸಹಿತ ಅವ್ರಿಗೆ ವೆಲ್ಕಮ್ ಅದ. ಅಲ್ಲಿ ಬಂದು ಏನ್ ಮಾಡ್ತಾರ ಏನಿಲ್ಲ ನೋಡ್ಬಹುದು. ನಾವು ಅಂಜಿ ಚಾಪಾಟಿ ಮಾಡಿ ಅಲ್ಲಿ ಏನಾರ ತಪ್ಪು ಮಾಡುವ ಕೆಲಸ ಮಾಡುವುದಿಲ್ಲ. ಅವೆಲ್ಲ ನೀವೇ ಮಾಡೋರು. ಯಾರು ಹೇಳ್ತಾರಲ್ಲ ಅವರೇ ಮಾಡ್ತಿರ್ತಾರ. ಬಾ ನಂಬಲ್ಲಿ ವೆಲ್ಕಮ್ ಮಾಡ್ತೀವಿ. ನಾಳೆ ಯಾವ ಟೈಮ್ನಾಗ ನಿನ್ ಮನ್ಸಿಗೆ ಬಂದ ಟೈಮಿಗೆ ಬಾ ಮಸೂತಾಗ ಕೊಂಡ್ರಲ್ಲಿ ಏನ್ ಮಾಡ್ತಾರ ಏನಿಲ್ಲ ನೋಡು, ಆಮೇಲೆ ಮಾತಾಡು. ಯಾಕೆ ಎಷ್ಟು ಗುಡಿಯಾಗಿ ಮಾಡಾಕತ್ತಿಲ್ಲ, ಎಷ್ಟು ರೆಕಾರ್ಡ್ ನಂಬಲ್ಲಿ ಅದಾವ್, ಎಷ್ಟು ಸದಸ್ಯರು ಗುಡಿಯಾಗ ಕುಂಡಿರೋದಿಲ್ಲಲ್ಲ. ಅದನ್ನು ನೀವು ಯಾವ ರೀತಿ ಮಾತಾಡ್ತಿರಲ್ಲ ಅದರ ಅಪ್ಪನು ಮಾತಾಡೋದು. ಆದ್ರೆ ಸುಮ್ಕೆ ನೀವು ದಾರಿ ತಪ್ಪಿಸೋ ಕೆಲಸ ಎಲ್ಲ SRಗೆ ಆಗಲಾರ್ದಂತ ಕೆಲಸ ನೀವು ಮಾಡ್ತಾ ಇದ್ದೀರಿ. ಅದು ಬಂದ್ ಮಾಡ್ರಿ. ಯಾಕ ಮತ್ತೆ BLOನೇ ಬರ್ಬೇಕಲ್ಲ ನಿಮ್ ಮನೆಗೆ. ಶಾಸಕರ ನಿಮ್ ಮನೆಗೆ BLO ಫಾರಂ ತುಂಬಲಾಕ್ ಕೊಡ್ಬೇಕ. ಮತ್ತೆ BLO ಜೊತೆ ಎಷ್ಟು ಮಂದಿ ಬಂದಿರ್ಬೇಕು? ಕಮಿಷನರ್ ಸಮಿತಿ ಬಂದಿರಲ್ಲ. ಅವಾಗದು ಮಾಡಿದ ತಪ್ಪಲ್ಲ. ಫೋಟೋ ಅದಲ್ಲ, ಅದ ವಿಡಿಯೋ ಅದಲ್ಲ. ಯಾಕೆ BLO ಒಬ್ಬರೇ ಬರ್ಬೇಕಾಗಿತ್ತು? ನಿನ್ಗಂದ್ರು VIP ಟ್ರೀಟ್ಮೆಂಟ್ ಬೇಕಾ? ನಿನ್ಗಂದ್ರೆ ಎಲ್ಲ ಅಧಿಕಾರಿ ಬರ್ಬೇಕಾ? ಉಳ್ಕಿದವ್ರು ಬರೀ BLO ಬೇಕಾ? ನೀನು ಓಟ್ನು ಅಟ್ಟೆ ಕಿಮ್ಮತ್ ಅದ, ಆ ಬಡ್ರದು ಓಟಿಂದು ಅಟ್ಟೆ ಕಿಮ್ಮತ್ ಅದ. ಇದು ಅರ್ಥ ಮಾಡ್ಕೊ. ಎಲ್ಲಾರ್ಗಿ ನಾವು ಸರಿಯಾಗಿ ದಾರಿ ತೋರಿಸೋದು ನಮ್ಮ ಆದ್ಯ ಕರ್ತವ್ಯ ಅದ. ಎಲ್ಲಾ ಪಾರ್ಟಿಯವರು ಮಾಡ್ತಿದ್ದಾರೆ, ನಾವು ಮಾಡ್ತಾ ಇದ್ವು. ಅದ್ರ ತಪ್ಪಂದ್ರೆ ನಿನ್ನ ಮನ್ಸಿಗೆ ತಪ್ಪಾಗಿರ್ಬೇಕು. ಯಾಕಂದ್ರೆ ನಿನ್ ಭಯ ಹುಟ್ಟೈತಿ. ನಾ ಏನ ಚಿಂಚೋಳಿಲಿಂದ ಅಕಾಳಿಲಿಂದ ಎಕಾಳಿಲಿಂದ ಎಲ್ಲಾ ಓಟ್ ತಂದೆ ನಾನು ಸೇರ್ಸಿದೀನಿ. ಎಲ್ಲಿ ಡಾಕ್ಯುಮೆಂಟ್ ಕೇಳಿದಾಗ ಅದು ಸಿಗುದಿಲ್ಲ, ಅವೆಲ್ಲ ಓಟ್ ಹೋಗ್ತಾವತ್ ಕಿಸಿ. 10,000 ಬಿಡು, 5,000 ತೋರಸು. 5,000 ನಮಗ್ ಯಾವ ಅದಾವಂದ್ರ ತೋರಸ್ ತಗಿ, ನಾವೇ ಮುಂದಿಂದಿರ್ತೀವಿ. ಆ ಭಯ ನಮ್ಗಿಲ್ಲ, ಆ ಭಯ ನಿನ್ಗದ. ಆದ್ದರಿಂದ ನಾ ಎಲ್ಲ ಮೀಡಿಯಾ ಬಾಂಧವರಲ್ಲಿ ಮತ್ತೊಂದು ಕೆಲಸ, ನಿನ್ನೆ ತಾನೇ ಅವ್ರು ಮಾತಾಡೋ ಟೈಮ್ನಾಗ ಕೇಳ್ದೆ ನಾನು, ಯೂಟ್ಯೂಬರ್ ಎಲ್ಲ ಅವೇ ಸುಳ್ಳು ಮಕ್ಕಳದಾರತ್ತಾರೆ. ಯಾ ಯೂಟ್ಯೂಬರ್ ನಿನ್ ಬಲ್ಲಿ ಬಂದ್ ಕಿಸಿ ನಿನ್ ಕೇಳೋರ್ದಾರ? ಅವ್ರಿಗೆ ಅನಾಪ್ ಶನಾಪ್ ಹೇಳುದು ಅಧಿಕಾರ ನಿನ್ಗೇನದ? ಎಲ್ಲ ಮುಸಲ್ಮಾನ್ರೇ ಅದಾರ, ಎಲ್ಲ ಮುಸ್ಲಿಮ್ಸೇ ಅದಾರ, ಎಲ್ಲ ಸಾಹೇಬ್ರು ಅದಾರ. ರೊಕ್ಕ ತೊಗೊಂಡ್ಕಿಸಿ ಏನ್ ಬೇಕಾದ್ರೆ ಬರೀತಾರತ್ತಾರ. ಮೀಡಿಯಾದವ್ರೆ ಅವ್ರು ಯೂಟ್ಯೂಬ್ ಇರಲಕ್ಕ, ಯಾ ಚಾನಲ್ ಇರೋದಕ್ಕ, ಯಾರೇ ಇರ್ಲಕ್ಕ ಅವ್ರದ್ದು ಒಂದು ಗೌರವ ಅದ. ಆ ಪಾಪ ಅಮಾಯಕವ ನಮ್ ಶಕ್ತಿ ಕುಮಾರ್ಗ ಸಿಕ್ಕಾಪಟ್ಟಿ ಬೈತಾನ. ಶಕ್ತಿ ಕುಮಾರ್ ಅವನು ಮನುಷ್ಯನೇ ಅದಾನ. ನೀನು ಮಾಡಿದ ಕೆಲಸ ತೋರಿಸಿದ ತಪ್ಪ ಅದು. ಮೊನ್ನೆ ನಮ್ಮ
ಶಕೀಲ್ ಬಾಗ್ಮಾರಿ ಅವರು ಅದ್ರ ಡೆಬಿಟ್ ಮಾಡಿದ್ರು. ಈ ತರ ಸತ್ಯ ಇದ್ದಿದ್ದು ಸತ್ಯನೇ ಹೇಳ್ಬೇಕಾಗ್ತೈತಿ. ಯಾವುದೇ ಮೀಡಿಯಾದವ್ರು ಇರ್ಲಿ ಅದಕ್ಕೊಂದು ಗೌರವ ಅದಾವ್ರಿ. ಅವರು ರೊಕ್ಕ ತಗೊಂಡು ಇದು ಮಾಡ್ತಾರ, ಅದು ಮಾಡ್ತಾರ, ಇದು ಮಾಡ್ತಾರ ಅಂತ ಹೇಳಕ್ ನಿಮ್ಗೆ ಆಚಿಗೆ ಬರಲ್ಲ. ಸುಮ್ನೆ ಯಾರಿಗೆ ಅಪವಾದ ಮಾಡುದು ಇದು ನಿಂದ ಮೊದಲಿಂದೇ ಅದ. ಇಲ್ಲಿ ಪಟ್ಟಣ್ ಶೆಟ್ಟಿನೂ MLA ಆಗಿ ಹೋಗಿದ್ರು, ಮಿನಿಸ್ಟರ್ ಆಗಿ ಹೋಗಿದ್ರು. ಅವರು ಈ ತರ ತಪ್ಪು ಮಾಡಲಿಲ್ಲ. ಅವ್ರಿಗೂ ಬೈತಿ, ನಿಮ್ಮ ರಾಜ್ಯ ಅಧ್ಯಕ್ಷರಿಗೂ ಬೈತಿ. ಮತ್ತ ಅಟ್ಟು ಇತ್ತಂದ್ರೆ ಮೀಡಿಯಾದವ್ರಿಗೆ ಯಾಕೆ ನೀ ಇಷ್ಟೇ ತಗೊಂಡ್ ಬಂದಿಪ್ಪ, ಅದು ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದತ್ತ. ಬ್ಯಾಂಕ್ ಬಗ್ಗೆ ಮಾತಾಡಬಾರ್ದು, ಬ್ಯಾಂಕ್ ಬಗ್ಗೆ ಹೇಳಬಾರ್ದು. ಮತ್ ಮೀಡಿಯಾದವ್ರಿಗೆ ಯಾಕೆ ಅದಕ್ಕೆ ಇಷ್ಟೇ ತಗೊಂಡ್ ಬಂದಿ? ನೀ ತಪ್ಪು ಮಾಡಿಲ್ಲ ಅಂದ್ರೆ ಇಷ್ಟೇ ಯಾಕೆ ತಗೊಂಡ್ ಬಂದಿದ್ದಿ? ಸ್ವಂತ ನಿಂದೆ ಮತ್ತೆ ವೈಯಕ್ತಿಕ ಇದಕ್ಕೆ ಇಷ್ಟೇ ತಗೊಂಡ್ ಬಂದಿ. ಸಿದ್ಧಶ್ರೀ ಬ್ಯಾಂಕಿನ ಬಗ್ಗೆ ಯಾವ ಮೀಡಿಯಾದವ್ರು ಮಾತಾಡಬಾರ್ದು, ಯಾವ್ದು ಇರಬಾರ್ದು, ಅವ್ರಿಗೆ ಇಷ್ಟೇ ತಗೊಂಡ್ ಬಂದಿದ್ದೆ. ಯಾಕೆ ತಗೊಂಡ್ ಬಂದಿದ್ದೆ? ಬ್ಯಾರೆ ಅವ್ರಿಗೆ ಒಂದು ಕೈದೆ, ನಿನಗೊಂದು ಕೈದೆ. ಆದ್ದರಿಂದ ಜನರಿಗೆ ನಾನು ಎಲ್ಲ ಮತ ಬಂದವರಲ್ಲಿ ಮನವಿ ಮಾಡುವುದೇನೆಂದ್ರೆ, ಅವ್ರು ಯಾರ್ದು ಮಾತು ಕೇಳಾರ್ದೆ ಎಲ್ಲ BLOಗಳನ್ನು ಅವರಿಗೆ ಆ ರೀತಿ ಯಾರ್ದು ಭಯ ಪಡಿಲಾರ್ದೆ ತಾವೆಲ್ಲರೂ ಮನೆಗೆ ಹೋಗಿಸಿ ಸರಿಯಾಗಿ ಅವರಿಗೆ ಫಾರಮನ್ನು ತುಂಬಕ್ಕೆ. ಅಕಸ್ಮಾತ್ ನಿಮ್ಗೆ ತುಂಬಲಕ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ವಾಲಂಟಿಯರ್ಸ್ ಇರ್ತಾರ, BLA 2 ಇರ್ತಾರ, BLA 1 ಇರ್ತಾರ. ಅವ್ರಿಗೆ ಸಹಾಯ ತೊಗೊಂಡ್ಕಿಸಿ ನೀವು ಎಲ್ಲರೂ ಫಾರಂ ತುಂಬಿಕೊಡ್ರಿ. 100% ಎಲ್ಲ ಕರೆಕ್ಟ್ ಆಗಿ ಎಲ್ಲ ಫಾರಂ ಅನ್ನು ಮುಗಿಸುವಂತ ಕೆಲಸವನ್ನು ಎಲ್ಲ BLO ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ಎಲ್ಲ ಸಪೋರ್ಟ್ ಅದ. ನಾವು ಎಲ್ಲರೂ ಅವ್ರಿಗೆ ಸಹಾಯ ಸಹಕಾರ ಕೊಡ್ತೀವಿ. ಇವತ್ತಾಗ್ಲಿ ನಿಮ್ಗೆ ನಾಳೆ ಆಗಲಿ ಯಾವಾಗ ಬೇಕಾದಾಗ ತಾವು ಬಂದ್ರ ನಿಮ್ಮನ್ನು ನಾವು ಸರಿಯಾಗಿ ನಿಮ್ಗೆ ಮಾಹಿತಿ ಕೊಟ್ಕಿಸಿ ಎಷ್ಟು ಫಾರಂ ಉಳ್ದಾವ್ ಆ ಫಾರಂ ಅನ್ನು ನಿಮ್ಗೆ ತಿಳಿಲಿಲ್ಲ ಅಂದ್ರ, ಯಾಕಂದ್ರ ಓಣಿ ಅವ್ರು ಯಾಕೆ ಬೇಕು ಪ್ರಶ್ನೆ ಒಂದ. ಓಣಿ ಅವ್ರಿಗೆ ಗೊತ್ತಿದ್ದಂತ ಬೇರೆ ಓಣಿ ಅವ್ರಿಗೆ ಗೊತ್ತಿರುವುದಿಲ್ಲ. ಆ ದೇಶಾಲಿಂದ ಎಲ್ಲ BLOಗಳಿಗೆ ಏನೇ ಸಹಾಯ ಸಹಕಾರ ಮಾಡಿದ್ರೆ ಅಲ್ಲಿ ಲೋಕಲ್ ಲೀಡರ್ಸ್, ಅಲ್ಲಿ ಲೋಕಲ್ ಎಲ್ಲ ಪಾರ್ಟಿ ಲೀಡರ್ಸ್, ಆಮೇಲೆ ಅಲ್ಲಿ ಮುಖಂಡರು, ಅಲ್ಲಿ ಓಣಿಯವರು, ಅವರೆಲ್ಲ ಸಹಾಯ ಸಹಕಾರ ನಾವು ತಗೊಳ್ಳೇಬೇಕಾಗ್ತೈತಿ, ನಾವು ಕೊಡಬೇಕಾಗ್ತೈತಿ. ನಮ್ಮ ಆದ್ಯ ಕರ್ತವ್ಯ ಅದು. ನಾವೆಲ್ಲರೂ ಕೊಡೂನು, ಎಲ್ಲರೂ ಫಾರಂ ಸರಿಯಾಗಿ ತುಂಬುನು. ಅಕಸ್ಮಾತ್ ಏನಾರೇ ತಪ್ಪಿ ಒಪ್ಪಿ ಆದಾಗ ಅವರಲ್ಲಿ ಆಪ್ಷನ್ ಅದ, ಅವ್ರು ತಗೊಂಡ್ ಕಿಸಿ ಆ BLO ಬಲ್ಲಿ ಆ ಸೂಪರ್ವೈಸರ್ ಬಲ್ಲಿ ಹೋಗಿ ನೀವು ಸರಿಯಾಗಿ ಅದು ತಿದ್ದುಪಡಿ ಮಾಡಿಸ್ಕೊಂಡ್ ಕಿಸಿ ಸರಿ ಮಾಡ್ಕೋರಿ. ಈಗನು ಕೂಡ ನಿಮ್ಗೆ ಅವಕಾಶ ಅದ. ಪ್ರತಿಯೊಬ್ಬರು ನಾಗರಿಕರು, ಅವು ಯಾವುದೇ ಸಮಾಜದವ್ರು ಇರೋಲ್ಲಕ್ಕ, ಎಲ್ಲ ಸಮಾಜದವ್ರಿಗೆ ಎಲ್ಲ ವೋಟರ್ಸ್ ಸೆಟ್ ಅದಾವು, ಎಲ್ಲ ಫಾರಂ ಅನ್ನು ತುಂಬಿಸಿ ಕೊಡ್ರಿ. ಅಕಸ್ಮಾತ್ ನಿಮ್ದು ಏನೂ ಹೆಸರಿಲ್ಲ, ಸೊ ಅಂತವ್ರು ನಿಮ್ಮ ಸಂಬಂಧಿಕರು ಯಾರ್ಯಾರು ಇರ್ಕಿಸಿ ಅದು ತಗೊಂಡ್ ಕಿಸಿ ಅವ್ರು ಫಾರಂ ತುಂಬಿಸಿ ಕೊಡ್ರಿ. ಮತ್ತೆ ಯಾರ್ಯಾರು ವೋಟರ್ಸ್ ಇಲ್ಲ, ವೋಟರ್ ಲಿಸ್ಟ್ನಾಗೆ ಹೆಸರು ಬಂದಿಲ್ಲ, ಫಾರಂ ನಂಬರ್ 6 ತುಂಬಿಸಿ ಅವ್ರಿಗೆ ಸರಿಯಾಗಿ ಮಾಹಿತಿ ಕೊಡ್ರಿ. ತಪ್ಪು ಮಾಹಿತಿ ಕೊಡಾನ ಬರೀ BLOದು ಅಷ್ಟೇ ತಪ್ಪಾಗುದಿಲ್ಲ, ಆ ಮಾಹಿತಿ ಕೊಟ್ಟಂತ ವ್ಯಕ್ತಿನೂ ತಪ್ಪಾಗ್ತಾನೆ. ಎರಡೆರಡು ಕಡೆ 3 ಕಡೆ ವೋಟ್ ಇದ್ದವನು ತಪ್ಪಾಗ್ತಾನೆ. ನಮ್ಗೆ ಇಲ್ಲೇನು ವೋಟ್ ಇರ್ಲಿ, ಅಲ್ಲೇನು ಇರ್ಲಿ, ವಿಜಾಪುರ್ನಾಗ್ನು ಇರ್ಲಿ, ಚಿಂಚೋಳಾಗ ಇರ್ಲಿ ಅಂದ್ರೆ ಅವನ ಮೇಲೆ ಕೇಸ್ ಹಾಕೈತಿ. ಸೊ ಯಾರ ಒತ್ತಳಿಂದ ಮಾಡ್ಯಾರ ತಮ್ಮ ತಾನೇ ಸ್ವಯಂ ಅದಕ್ಕೆ ಇದು ಮಾಡ್ಕೊಂಡ್ ಕಿಸಿ ನೀವು ಅವೆಲ್ಲ ಕ್ಯಾನ್ಸಲೇಷನ್ ಮಾಡ್ಕೋರಿ. ಮತ್ತೆ ಯಾರು ಕರೆಕ್ಟ್ ಅದಾರ ಸರಿಯಾಗಿ ಫಾರಂ ತುಂಬ್ರಿ. ಯಾರಿಗೆ ಅಂಜೋ ಅವಶ್ಯಕತೆ ಇಲ್ಲ. ಈ ದೇಶದಿಂದ ಹೊರಗೆ ಕಳಿಸ್ಲಾಕ ಯಾರ ಬೆಲೆದು ತಾಕತ್ತಿಲ್ಲ. ಇಂಥ ವೈಕೊಳ್ಳೋನ್ಗೆ ನಾವು ಅಂಜುದ ಅವಶ್ಯಕತೆ ಇಲ್ಲ. ನಾವು ಬರೀ ಇದೇ ಮಾಡ್ಕೋತ್ಕೊಂಡ ಇಂಥವ್ MLA ಇದ್ವು ಅಂದ್ರೆ ಖಲಾಸ್. ಸಾಹೇಬರು ಬರುವುದಿಲ್ಲ. ಸಾಹೇಬರು ಯಾಕೆ ಬಂದಾರ ಅನ್ನೋದು ನಿನ್ಗೂ ಗೊತ್ತೈತಿ. ನೀ ಡೂಪ್ಲಿಕೇಟ್ ಮಾಡಿದ್ಕಿ ಸಾಹೇಬರು ಬಂದಿಲ್ಲ. ಮುಸ್ಲಿಮ್ಸ್ ಒಳಗೆ ಇಟ್ಟು ತಾಕತ್ತದ, ನಾವ್ ಯಾವಾಗ ಬೇಕಾದಾಗ್ನು ಏನ್ ಮಾಡಿದ್ರು ಮಾಡ್ತೀವಿ. ನಿನ್ಗೆ ಭಯ ಪಡ್ಕಿಸಿ ನಿನ್ಗೆ ಇದು ಮಾಡಿ ಅವಶ್ಯಕತೆ ಇಲ್ಲ. ಮತ್ ನೀನು ಬಿದ್ದಿದ್ದಿಲ್ಲ, ನೀ ಬಿದ್ದಿದ್ದಿಲ್ಲ. ಅವಾಗ ಯಾರು ಬೆಳೆಸ್ಯಾರ? ನಿಮ್ ಜನ, ನಮ್ಮ ಜನ ಕೂಡೇನೆ ಬೆಳೆಸ್ಯಾರಲ್ಲ. ಈ ಬಿಜಾಪುರ ಮತಕ್ಷೇತ್ರದ ಮತದಾರರು ಬೆಳೆಸ್ಯಾರ. ನಿಮ್ಗೆ ಯಾಕೆ ಬೆಳೆಸ್ಯಾರ? ನಿನ್ಗೆ ಬುದ್ಧಿ ಬರ್ಲಿ ಅತ್ಕಿಸಿ ಮತ್ ಆರಿಸ್ ತಗೊಂಡ್ ಮತ್ತೆ ಬುದ್ಧಿ ಬರ್ಲಾಕತ್ತಿಲ್ಲ, ಮತ್ ಬೆಳೆಸ್ತಾರ. ಮೊದಲೇ ನೀ ಆರಿಸಿ ಬಾ, ಆಮೇಲೆ ನೀನ್ JCP ನೋಡೋಣತ್. ಆ JCP ಅದ ಏನ್ VCP ಅದ ನೋಡೋಣದ್. ನೀನು ಇವತ್ತಿಗೆ MLA ಅದಿ, ನೀ ಚೀಫ್ ಮಿನಿಸ್ಟರ್ ಆಗ್ಬೇಕಂತ ಕನಸ್ ಕಾಣ್ತಿ, ಆಗು. ಪ್ರೈಮ್ ಮಿನಿಸ್ಟರ್ ಆಗ್ತಿ, ಆಗು. ನಮ್ಗೆ ತಕರಾರಿಲ್ಲ. ನೀ ಏನಾದ್ರೂ ನಮ್ಗೆ ಏನು ಮಾಡಕ್ ಆಗುದಿಲ್ಲ. ನೀ ಏನ್ ಬೇಕಾದ್ರೂ ನಾವು ಏನು ಮಾಡಕ್ ಆಗುದಿಲ್ಲ. ನೀ ನಮ್ಗೇನು ಮಾಡಕ್ ಆಗುದಿಲ್ಲ. ಕಾನೂನು ಒಂದದ, ಆ ಕಾನೂನು ಚೌಕಟ್ನ್ಯಾಗ ಯಾರು ಇರ್ತಾರ, ಯಾರಿಗೂ ಏನು ಮಾಡುದಿಲ್ಲ. ಕಾನೂನು ಬಹಿರ್ವಾಗಿ ಯಾರೇ ಮಾಡಿದ್ರು ಸಹಿತ
ಅವ್ರಿಗೆ ಶಿಕ್ಷಾ ಸಿಕ್ಕೇ ಸಿಗ್ತೈತಿ. ಆದ್ದರಿಂದ ಅರ್ಥ ಮಾಡ್ಕೊಂಡ್ ಕಿಸಿ ಮಾತಾಡ್ಬೇಕು. ನೀವು ಪದೇ ಪದೇ ಹಿಂದೂ ಮುಸಲ್ಮಾನ್ ಅಂದ್ರೆ ಒಮ್ಮೆ ಎಲ್ಲಾರು ಮುಸ್ಲಿಂ ಸಮಾಜದವ್ರು ಮಕ್ಕೊಂಡಾರ, ಅವ್ರಿಗೆ ಎಬಸ್ಬೇಡ, ಕೆನಗಬೇಡ. ಇಲ್ಲಿ ಆಗಿದಂತ ಘಟನೆ ನಿನ್ನ ನೆನಪು ಹರಿದಿ ಕಾಣಿಸ್ತೈತಿ. ಅದನ್ನು ಮತ್ತು ಎಲ್ಲ ಬಾಂಧವ್ರ ಬಲ್ಲಿ ಒಂದು ಪ್ರೀತಿ ವಿಶ್ವಾಸ ಹುಡ್ಸು ಕೆಲಸ ಮಾಡಿ. ಮತ್ತೆ ನೆನಪು ಮಾಡ್ಕಿಸಿ ಮತ್ತೆ ಇದು ಮಾಡಿ ಯಾವ್ದಾರೆ ಒಂದು ಅನೈತಿಕ ಘಟನೆ ಮಾಡುದು ನಿನ್ ಉದ್ದೇಶ ಅದ. ಯಾರು ಅದಕ್ಕ ನಿನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಆ ಉದ್ದೇಶಕ್ಕೆ ನಾವು, ಯಾಕಂದ್ರೆ ಇಲ್ಲಿ ಅಲ್ಲೆಲ್ಲಾರು ನಾವು ಸಫರ್ ಆದವ್ರದು 83-84 ಅವಾಗ ಎಲ್ಲಾರು ಸಫರ್ ಆದವ್ರದು. ಆದ್ರಿಂದ ಇಲ್ಲಿ ಎಲ್ಲಾ ಹಿಂದೂ ಮುಸಲ್ಮಾನ್ ಸಿಖ್ ಎಲ್ಲಾರು ಅಂತಮರ್ಕಿಂತ ಜಾಸ್ತಿ ಅದಾರ. ಇಲ್ಲೇ ನಿನ್ ನಾಟಕ ನಡೀಲಾಕತ್ತಿಲ್ಲ. ಏನಾರು ದಾಂಧಲಿ ಬಸ್ಬೇಕನ್ನೋ ಉದ್ದೇಶದಿಂದ ಈ ತರ ನೀವ್ ಮಾಡ್ತಾ ಇದ್ದಿ. ಯಾರು ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಒಬ್ಬರಿಗೊಬ್ಬರು ಬೇಕು, ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇರ್ಬೇಕು. ನನ್ಗ ಎಷ್ಟು ಮಂದಿ ನಮ್ಗೆ ಓಟ್ ಹಾಕ್ತಾರೆ, ಹಿಂದೂ ಹಾಕ್ತಾರೆ, ಬ್ರಾಹ್ಮಿನ್ಸ್ ಹಾಕ್ತಾರೆ, SC ST ಹಾಕ್ತಾರೆ, ಎಲ್ಲಾ ಸಮಾಜ ಮುಸಲ್ಮಾನರು ಹಾಕ್ತಾರೆ, ಎಲ್ಲಾ ಸಮಾಜದವ್ರಿಗೂ ಓಟ್ ಹಾಕ್ತಾರೆ. ಆ ಓಟ್ ಆಗಾನೆ ನಾವು ಆರಿಸಿ ಬರ್ತೀವಿ. ಇಲೆಕ್ಷನ್ ಮುಗಿದ್ಮೇಲೆ ಎಲ್ಲರೂ ನಮ್ಮವರು. ಇದು ನಮ್ಮ ಬಿಜಾಪುರ, ಇದು ನಮ್ಮ ವಾಡ, ಇದು ಎಲ್ಲರೂ ನಾವು ಕೂಡಿ ಸೌಂದರ್ಯ ಮಾಡ್ಬೇಕು. ನೀವು ಒಬ್ಬನೇ ಮಾಡ್ತೀಯನ್? ಎಲ್ಲ ಬರೀ ಫೋಟೋ ತೋರಿಸ್ತೀವಿ ಮಾಡ್ತೈತಿ. ಅಷ್ಟು ಮಾಡವ ಇದ್ದಂದ್ರೆ ಇಲ್ಲಿ ಉದ್ಘಾಟನೆ ಮಾಡಿದ್ ಎಷ್ಟು ಕೆಲಸ ಇನ್ನತನ ಚಾಲು ಆಗಿಲ್ಲ. ಯಾಕಪ್ಪ, ನೀನೇ ಉದ್ಘಾಟನೆ ಮಾಡಿದಿ, ಎಷ್ಟು ಕೆಲಸ ಚಾಲು ಆಗವು? ಯಾಕೆ ಕೆಲಸ ಚಾಲು ಆಗಿಲ್ಲ? ಮೈನಾರಿಟಿ ಫಂಡ್ ಬಂದಿದ್ದು ಸಹಿತ ಆ ಮೈನಾರಿಟಿ ಫಂಡ್ ಎಲ್ಲೆಲ್ಲಿ ಹಾಕಿದೆ ಅನ್ನೋದು ಬಹಿರಂಗ ಪಡಿಸ್. ಅದನ್ನು ಸಾಲ್ವ್ ಆಯ್ತು ನಿನ್ಗ. ಸೊ ಇದನ್ನು ಎಲ್ಲಿ ಕೆಲಸ ಮಾಡಿದ್ರು ಬಿಜಾಪುರ್ ಸಿಟಿದೇ ಕೆಲಸ. ಬಿಜಾಪುರ್ ಸಿಟಿ ಒಳಗೆ ಡೆವಲಪ್ ಆಗ್ಬೇಕು. ಮೊನ್ನೆ ನಮ್ಮ MB ಪಾಟೀಲ್ ಸಾಹೇಬ್ರು 150 ಕೋಟಿ ರೂಪಾಯಿ ತಂದಾರ. ಇನ್ ಕೆಲವೇ ದಿವಸನಲ್ಲಿ ಕೆಲಸ ಪ್ರಾರಂಭ ಆಗ್ತೈತಿ. ನಮ್ಮ ಪತ್ನಿಯವ್ರ ಮೇರೆ ಇದ್ದಾಗ ಅದಕ್ಕ ಎಲ್ಲ ಶಾಂಕ್ಷನ್ ಮಾಡಿ ಅದಕ್ಕೆ DPR ಹಾಕಿ ಕಳ್ಸಿದ. ಅವು ಕೆಲಸ ಚಾಲು ಆದ ನಂತರ ತಾಬೋಡ್ ಎಲ್ಲಾ ವಾರ್ಡ್ಗಳಲ್ಲಿ ಸಾಕಷ್ಟು ಕೆಲಸ ಆಗ್ತಾವ. ಬಿಜಾಪುರ ಸೌಂದರ್ಯ ಆಗ್ಬೇಕು. ಬರೀ ಒಂದು ವಾರ್ಡ್, ಒಂದು ಏರಿಯಾ ಹಿಂದೂ ಮುಸಲ್ಮಾನ್ ಅನ್ನೋಕ್ಕಿಂತ ಏನೂ ಉಪಯೋಗ ಆಗುದಿಲ್ಲ. ಎಲ್ಲಾರು ತೊಗೊಂಡ್ಕಿಸಿ ನಾವು ಸಹಕಾರ ತಗೊಂಡು ಮಾಡ್ಬೇಕಾಗ್ತೈತಿ. ನನ್ಗೆ ಅಲ್ಲದ ಸಲ್ಲದ ನೀ ಆರೋಪ ಮಾಡಿದನು ಅದಕ್ಕೆ ಖಂಡನೀಯ. ಯಾಕಂದ್ರ ಅಂತ ಸುಳ್ಳು ಆರೋಪ ಹೇಳ್ಕಿಸಿ ಅಕಸ್ಮಾತ್ ನಿನ್ಗೆ ಚಾಲೆಂಜ್ ಮಾಡುದಿತ್ತಂದ್ರ ಅವಾಗ ಬರೀ ಒಂದೇ ಮುಸಲ್ಮಾನ್ ರಿಯಾಜ್ ಕಾರಣತ್ತ ನಿನ್ಗ. ಆ ಟೈಮ್ನಾಗ ಬಿರಾದಾರ್ ಇದ್ರು. ಆ ಟೈಮ್ನಾಗ ಏನೋ ಮಲ್ಲಿಕಾರ್ಜುನ್ ಹುಬ್ಳಿ ಇದ್ದ, ಕುಲಕರ್ಣಿ ಇದ್ದ, ಬಾಗೇವಾಡಿ ಇದ್ದ, ಇವೆಲ್ಲ BLOಗಳು ಇದ್ವಲ್ಲ. ಕೇವಲ ಒಂದೇ ಮುಸಲ್ಮಾನ್ ತೊಗೊಂಡ್ಕಿಸಿ ಮೀಟಿಂಗ್ ಮಾಡತ್ತಿದ್ವಲ್ಲ. ಇನ್ ಒಂದೇ ಮುಸ್ಲಿಮ್ಸ್ ಅದ್ದವ. ಇಷ್ಟೆಲ್ಲ ಅದರಲ್ಲ, ಅವ್ರಿಗೆ ಕೇಳ್ಬೇಕಾಗಿತ್ತು. ನಿಮ್ಗೇನ್ ತೊಂದರೆ ಕೊಟ್ಟಾರಪ್ಪ ಹೊರತಿ ಕಿಸಿ, ನಿಮ್ಗೆ ಸಹಾಯ ಸಹಕಾರ ಮಾಡಾರು, ಏನ್ ತೊಂದರೆ ಕೊಟ್ಟಾರ ಅನ್ನೋದು ಕೇಳ್ಬೇಕಾಗಿತ್ತು. ಕರಿ, ಇವತ್ತಾದ್ರೂ ಅವ್ರಿಗೆ ನಾನು ಇರ್ತೀನಿ ನೀನು ಇರ್ತೀನಿ ನೋಡುನು. ಯಾವ ವೇದಿಕೆ ಮೇಲೆ ಕರಿ, ಅವ್ರಿಗೆ ಏನ್ ಮಾಡ್ಯಾರ ಏನಿಲ್ಲ ಅನ್ನೋದು ಕೇಳುನು. ಹಮೀದ್ ಅವ್ರು ಹೇಳಿದಿಲ್ಲ ನೀವು ನಡಿಪ ಹಾನಿ ಪ್ರಮಾಣ ಮಾಡೋಣತ್ತೀ. ಯಾಕೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ? ಸೊ ದಯಮಾಡಿ ನಾವು ಬಿಜಾಪುರ ಎಲ್ಲ ಮತ ಬಾಂಧವರಲ್ಲಿ, ಅಣ್ಣ ತಮ್ಮಂದರಲ್ಲಿ, ಎಲ್ಲ ಸಮಾಜದ ಹಿರಿಯರು ಕಿರಿಯರಲ್ಲಿ ವಿನಂತಿ ಮಾಡೋದಿಷ್ಟೇ. ಈ SR ಏನದ ಎಲ್ಲರೂ ನಾವು ಸರಿಯಾಗಿ ತುಂಬಿಸಿ ಈ SR ಗೆ ಸಕ್ಸಸ್ ಮಾಡೋ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಯಾರ್ದು ಮಾತು ಕೇಳಾರ್ದು ಎಲ್ಲ BLOಗಳನ್ನು ತಾವು ಸರಿಯಾಗಿ ತುಂಬ್ರಿ. ನಾಳೆ ನಿಮ್ಗೆ ಏನಾದ್ರು ಒತ್ತಡದಿಂದ ಏನಾದ್ರು ನಿಮ್ಗೆ ಮಾಡಕ್ ಹೋದ್ರಪ್ಪ ಅಂದ್ರೆ ತೊಂದರೆ ಆಗುವುದು ನಮ್ಗೆ. ನೀವು ಯಾವ ಫಾರಂ ನಿಮ್ಗೆ ಕೊಡಕ್ ಆಗಿಲ್ಲ, ಆ ಲೋಕಲ್ ಲೀಡರ್ಸ್ ಕೇಳ್ಕೊಂಡ್ಬಿಟ್ಟು BLO ಕೇಳ್ಕೊಂಡ್ಬಿಟ್ಟು ಆ ಸರಿಯಾಗಿ ಎಲ್ಲರಿಗೂ ಫಾರಂ ಮುಟ್ಸುವಂತ ಕೆಲಸ ಮಾಡ್ರಿ. ಮತ್ತೆ ನಿಮ್ಮ OTP ನಿಮ್ಮ ಇದು ಯಾರಿಗೂ ಯಾರ ಕೈಯಾಗ ಕೊಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವ್ರ ಅಧಿಕಾರ ಐತಿ, ನಾಳೆ ಅಧಿಕಾರ ಇರುವುದಿಲ್ಲ. ಆ ಟೈಮ್ನಾಗ ಯಾರು ಬರುದಿಲ್ಲ. ಆ ದಿಶಾಲಿಂದ ನಾವೆಲ್ಲರ ಸಹಕಾರದೊಂದಿಗೆ ಈ SR ಅನ್ನು ಮಾಡೋಣ. ಇಂಥ ಸುಳ್ಳಿನ ಸರ್ದಾರ MLA ಹೇಳಿದ ಮಾತಿಗೆ ಕಿವಿ ಕೊಳ್ಳಾರದೆ ನಾವೆಲ್ಲರೂ ಸರಿಯಾಗಿ ಅದು ಮಾಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಏನ್ ಪ್ರಶ್ನೆ ಕೇಳ್ತೀರಾ? ಸಂವಿಧಾನ ಸ್ಥಾನಕ್ಕೆ ಇಟ್ಕೊಂಡು MLA ಅವರು ಪದೇ ಪಾಕಿಸ್ತಾನ ಹೇಳ್ತಿದ್ರು. ನಿನ್ನೆ ಒಂದು ಸ್ಫೋಟಕ ಹೇಳಿಕೆ ಸಾಹೇಬರು ಮುಂದಿನ 28ನೇ ಗೆದ್ದು ಬಂದ್ರೆ ಬಿಜಾಪುರಕ್ಕೆ ಪಾಕಿಸ್ತಾನ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಅವರೇ ಸಂವಿಧಾನ ಸ್ಥಾನಕ್ಕಿದ್ದು ಈ ತರ ಹೇಳಿಕೆ ಹೇಳಿದ್ವಿ. ಯಾಕೆ ಅವ್ರ ಮೇಲೆ ಯಾರಾದ್ರೂ ಆಕ್ಷನ್ ಅಥವಾ ಕ್ರಮ ತಗೋತಾ ಇಲ್ಲ? ನೋಡಿ, ಅವನ ಬಳಿ ಏನಾದ್ರು ಬುದ್ಧಿ ಇತ್ತಂದ್ರ ಮಿನಿ ಪಾಕಿಸ್ತಾನ ಮಾಡ್ಬೇಕಾದ್ರ
ಅದಕ್ಕೆ ಏನೇನ್ ಪ್ರೊಸೀಜರ್ ಅನ್ನೋದು ಅರಿವು ಇಲ್ಲ ಅವ್ರಿಗೆ. ಬಾಯಿಲೆ ಹೇಳಿದ್ರೆ ಯಾವುದೇ ತಪ್ಪು ಅದು ಸರಿ ಆಗೋದಿಲ್ಲ. ಆಮೇಲೆ ಮಿನಿ ಪಾಕಿಸ್ತಾನ ಇಷ್ಟು ಪ್ರೀತಿ ನಿನ್ ಮಿನಿ ಪಾಕಿಸ್ತಾನ ಬಗ್ಗೆ ಇತ್ತಂದ್ರ ನೀನೇ ಮಾಡ್ಬೇಕು ಅನ್ನೋದು ಉದ್ದೇಶ ನಿನ್ಗೆ ಇತ್ತಂದ್ರ ಮೊನ್ನೆ ಮೋದಿಯವರು ಕೂಡ ಅಲ್ಲಿ ಪಾಕಿಸ್ತಾನ್ಗೆ ಹೋಗಿ ಬಿರಿಯಾನಿ ತಿಂದು ಬಂದಾರ. ನೀನು ಅಲ್ಲಿ ಹೋಗಿ ಅಲ್ಲಿ ಬಿರಿಯಾನಿ ತಿಂದು ಬಾ. ಇಲ್ಲಿಕ ರೊಕ್ಕ ಇಲ್ಲಿಕ ನಾವು ಕೊಟ್ಟು ಕಳಿಸ್ತೀವಿ, ಹೋಗಪ್ಪ, ಹೋಗಿ ಅಲ್ಲೇ ಪ್ರೀತಿ ಮಾಡ್ಕೋ ಅವ್ರು ಕೂಡ. ಇಲ್ಲೇ ಮಿನಿ ಪಾಕಿಸ್ತಾನ ಮಾಡಕ್ ಅವಕಾಶ ಅಂತೂ ಇಲ್ಲೇ ಇಲ್ಲ. ಪಾಕಿಸ್ತಾನ ಬಗ್ಗೆ ಯಾವನೇ ಇರುವಲ್ಲ, ಆ ಧ್ವಜ ಆಗಲಿ ಪಾಕಿಸ್ತಾನ ಬಗ್ಗೆ ಅವ್ರ ಸಪೋರ್ಟ್ ಆಗಲಿ ಯಾರೇ ಮಾಡಿದ್ರು ಅದು ತಪ್ಪು ಇರ್ಬೇಕ, ಅವ್ರ ಮ್ಯಾಗ ಶಿಕ್ಷೆ ಆಗ್ಬೇಕು. ಸರ್ ಯತ್ನಾಳ್ ಅಂತಾರ ಈಗ ಮೀಟಿಂಗ್ ಕಂಡಕ್ಟ್ ಮಾಡಿದವನಿಗೆ ಸಸ್ಪೆಂಡ್ ಮೀಟಿಂಗ್ ಕಂಡಕ್ಟ್ ಹೊರತಿಯವ್ರು ಮಾಡಿದ್ರು, ಅವ್ರಿಗೆ ಬೆಂಬಲ ಕೊಟ್ಟಿದ್ದ ಯಾರ ಅಧಿಕಾರಿ ಅದನ್ನ ಅವ್ನಿಗೆ ಸಸ್ಪೆಂಡ್ ಮಾಡ್ಬೇಕು ಮತ್ತು ಹೊರತಿ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕಂತ ಹೇಳಿ ಹೇಳ್ತಾರೆ. ಹಾಕ್ಲಲ್ಲ ಏನ್ ತಪ್ಪು ಮಾಡ್ಯಾನ ವರ್ತಿ ಅನ್ನೋದು ಹಾಕ್ಲಲ್ಲ, ಅಲ್ಲೇ ತೋರಿಸ್ಕೊಡ್ಬೇಕಲ್ಲ. ನೋಡಿ, ಅಲ್ಲಿ ವರ್ತಿ ತಪ್ಪು ಮಾಡಿದಿತ್ತಂದ್ರೆ ವರ್ತಿಗೆ ಶಿಕ್ಷೆ ಆಗಲಿ. ವರ್ತಿ ಅವ್ರಿಗೆ ಸಪೋರ್ಟ್ ಮಾಡ್ಕಿಸಿ ಅಲ್ಲಿ ಇದು ಮಾಡಿದ ಅಂದ್ರ ಅದಕ್ಕೆ ಯಾಕೆ ಇವನಿಗೆ ಅಂಜಬೇಕು? ಅಲ್ಲಿ ವರ್ತಿ ಮಾಡಿದ ಏನದ ಅಲ್ಲಿ BLOಗಳಿಗೆ ಸಪೋರ್ಟ್ ಮಾಡ್ಕಿಸಿ ಅವ್ರಿಗೆ ಯಾವ್ಯಾವ ಇದು ಅದ, ನಿಮ್ಗೆ ಎಲ್ಲೆಲ್ಲ ತೊಂದರೆ ಆಲತ್ತೈತಿ ಹೇಳ್ರಿ, ಓನಿ ಹಿರಿಯರು ಇರೋ ಕಾರಣದಿಂದ ಅವ್ರಿಗೆ ಕರೆದ್ ಕಿಸಿ ಮಾತಾಡಿದದ. ಅದಕ್ಕೆ ಏನ್ ತಪ್ಪದ? ನೀ ಯಾಕೆ ಹೋಗಿದ್ದಪ್ಪ ಸಾಲಿಗೆ ಇವತ್ತ? ನಿನ್ ಮನೆಗೆ ಯಾಕೆ ಕರ್ದಿದ್ದಿ? BLOಗಳಿಗೆ ಕಮಿಷನರ್ ಸಮೇತ ಕರ್ದಿಲ್ಲ ನಿನ್ ಮನೆಗೆ, ಮತ್ ನಿನ್ ಮ್ಯಾಗ ಕಮಿಷನರ್ ಮ್ಯಾಗ ಯಾಕೆ ಕ್ರಿಮಿನಲ್ ಕಂಪ್ಲೇಂಟ್ ಆಗ್ಬಾರ್ದು? ಅಲ್ಲಿ BLOನೇ ಹೋಗ್ಬೇಕಲ್ಲ, ನಮ್ಮ ಮನೆಗೆ ಬರ್ಬೇಕಾದ್ರೆ BLOನೇ ಬರ್ಬೇಕಲ್ಲ. ಮತ್ ಕಮಿಷನರ್ ಸಮೇತ ನೀನ್ ಕರ್ದಿದ್ದಲ್ಲ, ಕಮಿಷನರ್ಗೆ ಅಂಜಸ್ಕಿಸಿ ಮತ್ತೆ ಮರ್ದೂಸ್ ಪೇಪರ್ನಾಗ ಕೊಡ್ತಿ, ಮತ್ ನಿನ್ ಮ್ಯಾಗ ಯಾಕೆ ಕ್ರಿಮಿನಲ್ ಆಗ್ಬಾರ್ದು? ಸರ್, ಈಗ 28 ಇಲೆಕ್ಷನ್ ಆದ ನಂತರ ಮುಸಲ್ಮಾನ್ ಸಾಹೇಬ್ರಿಗೆ ದೇಶ ಹೊರಗೆ ಹಾಕ್ತೀನಿ ಅಂತ ಹೇಳಿ ಒಂದು ಕೋಮಗಲ್ಬೆ ವಿಚಾರದಿಂದ ಅವ್ರು ಹೇಳ್ತಾ ಇದ್ದಾರೆ. MP MLA ಕೋರ್ಟ್ ನಲ್ಲಿ ಅಥವಾ ಬೇರೆ ಕೋರ್ಟ್ ನಲ್ಲಿ ಈ ವಿಷಯ ಇಟ್ಕೊಂಡು ಯಾಕೆ ಆಕ್ಷನ್ ಆಗ್ತಾ ಇದೆ, ಯಾಕೆ ಕೇಸ್ ಆಗ್ತಾ ಇದೆ? ನೋಡಿ, ಅವನ್ ಮ್ಯಾಗ ಸಾಕಷ್ಟು ಕೇಸ್ ಅದಾವ. ಸಾಕಷ್ಟು ಕೇಸ್ ಇದ್ದಾಗ ಅದು ಕೇಸ್ ನಡೀತಾ ಇದೆ. ಆಮೇಲೆ ಯಾರಿಗೆ ತಾಕತ್ತಿಲ್ಲ, ಇವ ಅಂತರು ಬಿಡ್ರಿ, ಇವ್ರ ಅಪ್ಪಗ್ನು ತಾಕತ್ತಿಲ್ಲ ನಮ್ಗೆ ಪಾಕಿಸ್ತಾನ ಕಳಿಸ್ಲಾಕ. ಇವ್ ಯಾವ್ರಿ ಪಾಕಿಸ್ತಾನ ಕಳಿಸ್ಲಾಕ ಇವ್ ನಾವು ಹೋಗ್ಲಾಕ ಯಾರದು? ನಾವು ಬೈ ಬರ್ತ್ ಬೈ ಚಾಯ್ಸ್ ನಾವು ಇಲ್ಲಿ ಹಿಂದೂಸ್ತಾನ್ಯಾಗದ್ದು. ನಮ್ಮನ್ನು ಇವ್ರು ಕಳ್ಸೋದು ತಾಕತ್ತಿಲ್ಲ, ಇವ್ ಹೈಕೊಳ್ಳೋದು ಅಷ್ಟೇ ತಾಕತ್ತಿವ್ರಿ. ಆಮೇಲೆ ಈ ಡಿವೈಡ್ ಅಂಡ್ ರೂಲ್ ಯಾರು ಮಾಡಕತ್ತಾರ? ನೀನೇ ಮಾಡಕತ್ತಿಲ್ಲ, ಬೇರೆಯವ್ರು ಯಾರು ಹೇಳಕತ್ತಾರ? ಯಾವ ಒಬ್ಬರೇ ಮುಸಲ್ಮಾನ್ ಹೇಳಕತ್ತಾನ? ನೀನೇ ಪಾಕಿಸ್ತಾನ ಬಗ್ಗೆ, ಪಾಕಿಸ್ತಾನ ಧ್ವಜ ಹರಿಸಿದ್ದು ನಿನ್ಗೆ ಗೊತ್ತದ, ಮನಗೋಳ್ಯಾಗ ಹೊರಿಸಿದ್ದು ನಿನ್ಗೆ ಗೊತ್ತದ, ಆಮೇಲೆ ಟ್ರೈನ್ ಬಲ್ಲಿ ದಾಂಧಲಿ ಮಾಡಿದ್ದು ನಿನ್ಗೆ ಗೊತ್ತದ. ಮತ್ ಯಾಕೆ CBI ತನಿಖೆ ಮಾಡ್ಸ್ಲಾಕ್ ಕೊಟ್ಟಿಲ್ಲ? ನೋಡಿ, ಸರ್ಕಾರ ಇದ್ರು ಸಹಿತ ಅದಕ್ಕೆ ಸರ್ಕಾರ ನಮ್ಮದೇ ಅದ ಅಂದ್ರೆ ಸರ್ಕಾರ ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ಏನ್ ಮಾಡ್ಬೇಕಾಗಿದೆ ಅವ್ರು ಮಾಡ್ತಾ ಇದ್ದಾರೆ. ಬರ್ದಿವ್ ನಾವು, ನಮ್ಮ ಮುಖಂಡರಿಗೂ ಪತ್ರ ಬರ್ದಿವ್, ನಮ್ಮ ಹಿರಿಯರಿಗೆ ಅದು ಗಮನಕ್ಕೂ ತಂದಿವ್. ಅವ್ರು ಕಾನೂನು ಚೌಕಟ್ಟಿನಲ್ಲಿ ಏನ್ ಮಾಡ್ಬೇಕಾಗಿದೆ ಅದು ಮಾಡ್ತೀನಿ ಅಂದಿದ್ದಾರೆ. ಬೇರೆ ಯಾರಾದ್ರೂ ಶಾಸಕರು ಈ ತರ ಹೇಳಿಕೆ ಹೇಳಿದ್ರು ಇನ್ನೂ ತನಕ ಅವ್ರು ಅರೆಸ್ಟ್ ಆಗ್ತಿತ್ತು, ಜೈಲ್ನಾಗ ಇರ್ತಿದ್ರು. ಆದ್ರೆ ಯತ್ನಾಳ್ ಯಾಕೆ ಹೋಗ್ತಾ ಇಲ್ಲ? ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಎಲ್ಲ ಕಾಂಗ್ರೆಸ್. ನೋಡ್ರಿ, ಈಗ ನೀವು ಅದರ ಅರ್ಥ ಮಾಡ್ಕೊಂಡ್ ಕಿಸಿ ಅದ್ರ ಬಗ್ಗೆ ಇದು ಮಾಡ್ಕೋರಿ. ಅಡ್ಜಸ್ಟ್ಮೆಂಟ್ ಅದು ಮೆಂಟ್ ಅಂದ್ರ ಮತ್ ನಾಳೆ ಅವ್ರಿಗೆ ಯಾವ ಮೆಂಟ್ ಆಕೈತಿ ಅದು ಮೂಮೆಂಟ್ ಆಕೈತಿ ಗೊತ್ತಾಗೋದಿಲ್ಲ. ಆ ಮೂಮೆಂಟ್ನಾಗ ಇವ್ ಏನ್ ಆಕೈತಿ ಅನ್ನೋದು ಗೊತ್ತಾಕೈತಿ ಜನರಿಗೆ. ಸಮಯ ಸಂದರ್ಭ ಬಂದಾಗ ಆಕ್ಷನ್ ಆಕೈತಿ. ಈಗ ನೋಡಿ, ಯಾರೇ ಈಗ ಒಂದು ದೀಪ ಆರು ಟೈಮ್ನಾಗ ಬಹಳ ಇದು ಆಕೈತಿ ಗಾಳಿಲಿಂದ. ಮೈಂಡ್ ವಾಶ್ ಆಗ್ತಾ ಇದೆಲ್ಲ ಸರ್ ಇದರಲ್ಲಿ. ನೋಡ್ರಿ, ಯುವಕರು ಎಲ್ಲಾ ಎಜುಕೇಟೆಡ್ ಅದಾರ ಅಲ್ಲ. ಈಗ ಎಲ್ಲಾ ಮಾಧ್ಯಮದಲ್ಲಿ ನೋಡ್ಕಿಸಿ ಮೈಂಡ್ ವಾಶ್ ಮಾಡುದು ಅದು ಪ್ರಯತ್ನ ಅವ್ರು ಮಾಡತ್ತಾರ, ಆದ್ರೆ ಪಾಲ್ಟಿಯಾಗಿ ಇಲ್ಲಲ್ಲ ಅವ್ರು. ಈಗ ಅವ್ರ ಮಾತು ಯಾರು ಕೇಳ್ತಾರ? ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬರ್ತಾ ಇದೆ ಸರ್, ಕಮೆಂಟ್ಸ್ ಬಗ್ಗೆ ಕಮೆಂಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸಾಕಷ್ಟು ಯುವಕರು ಮೈಂಡ್ ವಾಶ್ ಆಗಿದೆ. ನೋಡ್ರಿ, ಅಂತವ್ರಿಗೆ ಅವ್ರ ಪೇರೆಂಟ್ಸ್ ಏನ್ ಮಾಡ್ಬೇಕು, ಈ ಎಲ್ಲಾ ಗೋಜಕ್ ಹೋಗ್ಬಾರ್ದು. ಯಾಕಂದ್ರೆ ನಾಳೆ ಏನಾರು ಹೆಚ್ಚು ಕಡಿಮೆ ಆದಾಗ ಯಾರು ಬರುದಿಲ್ಲ. ಯಾಕಂದ್ರೆ ಹೋದ್ ಸಲ ಗಲಭೆ ಮಾಡಿದಾಗ ಇವ್ರು ಹೋಗಿ ಅಡ್ಮಿಟ್ ಆದ್ರು ಕೋಲ್ಹಾಪುರ್ನಾಗ. ಆ ಮಕ್ಕಳು ಅಮಾಯಕ ಮಕ್ಕಳು ಅವ್ರು ತೊಂದರೆಗೀಡಾಗಿದಾರಲ್ಲ.
ಏನಾಗಿ ಏನ್ ಹೆಲ್ಪ್ ಮಾಡೋರು ಇವ್ರು? ಆಗ ಪ್ರಾಬ್ಲಮ್ ಆಗುದು ಯಾರಿಗೆ? ಅಮಾಯಕರಿಗೆ ಅಲ್ಲ. ಅಮಾಯಕರು ಇವೆಲ್ಲ ತಿಳ್ಕೊಂಡ್ ಕಿಸಿ ಯಾವುದೇ ಕೆಲಸ ಮಾಡ್ಬೇಕಾ? ಯಾಕಂದ್ರೆ ತಾವು ವಿದ್ಯಾರ್ಥಿಗಳು, ನಮ್ಮ ದೇಶದ ಭವಿಷ್ಯನು. ತಾವು ಯಾರ್ದಾರೆ ಮಾತು ತಿಳ್ಕಿಸಿ ತಪ್ಪು ಮಾಡಕ್ ಹೋದಾಗ ಆ ತಪ್ಪು ಶಿಕ್ಷೆ ನಿಮ್ಗೆ ಆಕೈತಿ, ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಒಂದು ಸಂವಿಧಾನಿಕ ಪೋಸ್ಟ್ನಾಗ ಅವ್ರು ಇರ್ತಾರ, ಅದಕ್ಕೆಲ್ಲ ಪರ್ಮಿಷನ್ ತೊಗೊಂಡ್ ಕಿಸಿ ಮಾಡ್ಬೇಕಾಕೈತಿ. ಅದೇ ಒಂದು ಸಾಮಾನ್ಯ ಮನುಷ್ಯ ಐತಂದ್ರೆ ತಗೋಡ ಒಂದು ಕಂಪ್ಲೇಂಟ್ ಆಯ್ತಂದ್ರೆ ಅದು ಅರೆಸ್ಟ್ ಆಕೈತಿ. ಒಂದು ಸಂವಿಧಾನ ಪೋಸ್ಟ್ ಇದ್ದಾಗ ಅದು ಕೆಲವೊಂದು ನಿಯಮ ಅನುಸಾರ ಪ್ರಕಾರ ಅದು ಮಾಡ್ಬೇಕಾಗತ್ತೆ. ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಹೇಳ್ತಿರ್ತಾರೆ, ಅವರು ಈ ಶಾಸಕರ ಆಗೋದಕ್ಕೆ ಮೊದಲ ಪ್ರಮಾಣ ವಚನ ಸ್ವೀಕಾರ ಮಾಡುವ ಟೈಮಿಗೆ ಎಲ್ಲಾ ಜಾತಿಯವರು ನನ್ನವರು ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆನಂತರ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಹಿಂದೂಗಳ ಓಣ್ಯಾಗ ನಿಮ್ದೇನ್ ಕೆಲಸ, ಒಂದೇದು. ಎರಡನೇದು ಏನಪ್ಪಾ ಅಂತ ಹೇಳಿದ್ರ, ವಾರ್ಡ್ ನಂಬರ್ 35ರೊಳಗ 160 ಸಂಖ್ಯೆ, ಆ ಬೂತ್ ನಂಬರ್ 160ರೊಳಗ ಅಲ್ಲಿ ಇದ್ದಂತ BLO ಏನೈತಿ, ಸಿದ್ದಶ್ರೀ ಅದ್ರೊಳಗೆ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ತಮ್ಮ OTP ಕೊಟ್ಟಗೇಸಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳತ್ತಿದ್ರು, ಒಂದೇದು. ಆನಂತರ ಎರಡನೇದೇನಪ್ಪಾ ಅಂತ ಹೇಳಿದ್ರ, ಅವ್ರು ಕೆಲಸ ಮಾಡುವ ಸಮಯದಲ್ಲಿ ಇವ್ರು ಏನೈತಿ ತಮ್ಮ ಏನೇ ಸಮಸ್ಯೆ ಇದೆ ಅಂತ ಹೇಳಿ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಹೋಗಿದ್ರು. ಅಲ್ಲಿ ಆ ಸಮಯದಲ್ಲಿ ಇವ್ರು ಸಿಕ್ಕೊಂಡ ನಂತರ ಈ ತರ ಆಗಿದೆ, OTP ಎಲ್ಲ ಚೆಕ್ ಮಾಡಿದ್ರು. ಅವರು ಈ ತರ ಎಲ್ಲ ಕೊಡಬಾರ್ದು, ಇದು ತಪ್ಪೈತೆ ಅಂತ ಹೇಳಿ ಅವಾಗ BLO ಕೇಳಿದ ನಂತರ ಅವ್ರು ಸುಮ್ಮನೆ ಆ ತರನೇ ಒಂದು ದೊಡ್ಡ ತಪ್ಪು ಮಾಡ್ದಂಗ ಅವ್ರು ನಿಂತಿದ್ರು. ಅದೇ ಸಮಯದಲ್ಲಿ ಇವ್ರ ಮಕ್ಕಳಿಗೆ ಕಮಿಷನರ್, ಮಹಾನಗರ ಪಾಲಿಕೆ ಕಮಿಷನರ್ ಮಕ್ಕಳಿಗೆ ಅವ್ರಿಗೂ ಕರೆಸಿದ್ರು. ಅವ್ರೇನೈತಿ ಅವ್ರದೇ ಶಾಸಕರ ಗೊಂಬೆ ಆದಂತ ಮಕ್ಕಳಿಗೆ ಅವ್ರು ಏನ್ ಹೇಳಾದ್ರು, ನಾನು ನೋಡ್ಕೋತೀನಿ, ನಾನು ನೋಡೋದು ತನಿಖೆ ಮಾಡ್ತೇನೆ ಅಂತ ಹೇಳಿ ಅಷ್ಟೇ ಇದು ಮಾಡಿದ್ರು. ಅವ್ರೇನೈತಿ ಸ್ಪಾಟ್ ಅಲ್ಲಿ ತಪ್ಪಿದೆ, ಕಣ್ಣಿಗೆ ಕಾಣ್ತಾ ಇದೆ, ಆದ್ರೂ ಕೂಡ ಅವ್ರೇನೈತಿ ಆಕ್ಷನ್ ತಗೊಳ್ಳಾರ್ದ ಅವ್ರೇನೈತಿ ಅದೇ ಸಮಯದಲ್ಲಿ ಡಿಪಾರ್ಟ್ಮೆಂಟ್ಗೂ ಕರಿಬೇಕಾಗಿತ್ತು. ಏನೈತಿ ಅಲ್ಲೇ ತನಿಖೆ ಮಾಡಿಕೇಸಿ ಸ್ಪಾಟ್ ಮ್ಯಾಗ ಆಕ್ಷನ್ ತಗೋಬಹುದಾಗಿತ್ತು, ಆದ್ರೂ ಮಾಡ್ಲಿಲ್ಲ. ಅವ್ರೇನೈತಿ ಪದೇ ಪದೇ ನಿಮ್ಮ ಕಾಂಗ್ರೆಸ್ಸಿಗೆ ಬಳ ಮಾಡುವಂತ ಕೆಲಸ ಮಾಡ್ಲಾತ್ತಾರ. ಯಾಕ ಕಾಂಗ್ರೆಸ್ ಸರ್ಕಾರ ಸುಮ್ ಕೂತಿದೆ, ಇವ್ರ ಮ್ಯಾಗ ಆಕ್ಷನ್ ಯಾಕೆ ಆಗ್ತಾ ಇಲ್ಲ? ಆ ಕಮಿಷನರ್ ಹೋದ್ರು ಕೂಡ ಮತ್ತೆ ಅವ್ರಿಗೆ ತಂದಾರ, ಯಾಕೆ ನೋಡಿ. ಈಗ ತಾವು ಹೇಳಿದ್ದು ಆಗ್ಲೇ ನಾನು ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೀನಿ. ಸಿದ್ಧಸಿರಿ ಅವರು ಸಿಬ್ಬಂದಿ ಏನದ OTP ತಗೊಳ್ಳೋದು ಮಹಾ ಅಪರಾಧ, ಅದನ್ನು ಮಾಡಿದ್ದು ಅಲ್ಲಿ BLO ಕೊಟ್ಟಿದ್ದು ಮಹಾ ಅಪರಾಧ. ಅದರ ಬಗ್ಗೆ ಕುಲಂಕುಷವಾಗಿ ಒಮ್ಮೆ ಆಕ್ಷನ್ ತಗೊಳಕ್ ಬರುವುದಿಲ್ಲ. ಅಲ್ಲಿ ಮೇಲಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ಆಯುಕ್ತರು ಒಂದೇ ಕಡೆ ಅವ್ರು ಕೂತಾಗ ನಾವು ಎಲ್ಲರೂ ಮುಷರೀಫ್ ಅವರು ನಾವು ಕೂಡಿ ಅಲ್ಲಿ ಹೋಗಿದ್ವು. ಹೋಗಿ ಅವ್ರೆಲ್ಲರಿಗೂ ಡಿಟೇಲ್ ಕೊಟ್ಟಿದ್ವಿ, ಎಲ್ಲ ರೆಕಾರ್ಡ್ ಅದ. ಅಕಸ್ಮಾತ್ ಅವ್ರು ಆಕ್ಷನ್ ತಗೊಲಿಲ್ಲಪ್ಪ ಅಂದ್ರೆ ನಾವು ಎಲ್ಲಿ ಮ್ಯಾಗ ಹೋಗ್ಬೇಕನ್ನೋದು ಅಲ್ಲಿ ಹೋಗ್ತೀವಿ. ಎರಡನೇದು ಮಕ್ಕಳಿಗೆ ಅವರು ಅಲ್ಲಿ ಆಕ್ಷನ್ ತಗೋಬೇಕಾಗಿತ್ತು ಅಂದ್ರೆ ಅದು ಒಂದು ಮೇಲಾಧಿಕಾರಿ ಕೇಳಾರ್ದೆ ತಗೊಳಕ್ ಬರುವುದಿಲ್ಲ. ಸೊ ಅವರು ಅಸಹಾಯಕ ಅದಾರ. ಮತ್ತ ಶಾಸಕರ ಅಂಜಿಕಿಸಿ ಕೆಲವೊಂದು ವಿಷಯಗಳನ್ನು ಅವರು ತಕ್ಷಣನೇ ಇದು ತಗೊಳುದಿಲ್ಲ. ಯಾಕಂದ್ರೆ ಅವ್ರಿಗೆ ತಂದ ಕಿಸಿ ಇಲ್ಲಿ ಕೆಲಸ ಮಾಡಿಸೋದು ಮತ್ತು ಅವು ಕೈಗೊಂಬೆಯಾಗಿ ಕೆಲಸ ಮಾಡಕತ್ತಿದ್ದು ಜಗತ್ ಜಾಹಿರೇ ಅದ. ಆಮೇಲೆ ಅಲ್ಲಿ ಮಸೂದೆಯಾಗ ಬಂದವ್ರಿಗೆ ತಗೊಂಡು ನೋಟಿಸ್ ಕೊಟ್ಟಾರ. ಅವ್ರ ಮ್ಯಾಗ ಯಾಕೆ ಆಕ್ಷನ್ ತಗೊಂಡಿಲ್ಲ? ನಾವು ನಿನ್ನೆ ಜಿಲ್ಲಾಧಿಕಾರಿಗೆ ಗಮನಕ್ಕೆ ಅದು ತಂದಿದ್ವಿ. ಅದ್ರ ಬಲ್ಲಿ ಆಕ್ಷನ್ ತಗೋತಾರ. ಆಕ್ಷನ್ ತಗೋಲಿಲ್ಲಪ್ಪ ಅಂದ್ರೆ ನಾವು ಮೇಲಾಧಿಕಾರಿ ಬಲ್ಲಿ ಹೋಗಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಅದು ಏನ್ ಮಾಡ್ಬೇಕನ್ನೋದು ನಾವು ಮಾಡ್ತೀವಿ. ಈ ಕಮಿಷನರ್ ಅವರೇ ಮತ್ತೆ ರಿಟರ್ನ್ ಕೊಡ್ತಾ ಇದ್ದಾರೆ, ಅದು ಒಂದು ದೊಡ್ಡ ಸಮಸ್ಯೆ. ಯಾಕೆ ರಾಜ್ಯದಲ್ಲಿ ನಿಮ್ದೇ ಸರ್ಕಾರ ಮತ್ತೆ ನೀವೇ ಹೇಳ್ತಾ ಇದ್ದೀರಿ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತೀರಿ, ಮತ್ತೆ ನಿಮ್ದು ಉಸ್ತುವಾರಿ ಸಚಿವರು ಬರ್ತಾರೆ. ನಮ್ಮ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತಂದು ಅವರು ಯಾವ ರೀತಿ ಅದಕ್ಕೆ ನಿರ್ಣಯ ತಗೋತಾರ ಅವ್ರಿಗೆ ವಿಸ್ತಾರವಾಗಿ ನಾವು ಅದ್ರ ಬಗ್ಗೆ ಎಲ್ಲರೂ ಕೂಡಿ ಹೇಳ್ತೀವಿ. ಅವ್ರು ಅದ್ರ ಬಗ್ಗೆ ಇದು ಮಾಡಿ ಏನ್ ಮಾಡ್ಬೇಕು ಅನ್ನೋದು ಅವ್ರು ವಿಚಾರ ಮಾಡಿ ಮಾಡ್ತಾರೆ. ಅವ್ರ ಗೊಂಬೆಗೆ ಅವ್ರಿಗೆ ಗಮನಕ್ಕೆ ಇಲ್ಲದೆ ಇದು ನಡೀತಾ ಇದೆ. ಈಗ ಅವ್ರ ಗಮನಕ್ಕೆ ಕಮಿಷನರ್ ಏನಿದೆ ಬಸವನಗೌಡ ಪರವಾಗಿ ಮಾತಾಡ್ತಾ ಇದ್ದಾರೆ, ಬಸವನಗೌಡ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಸಚಿವರಿಗೆ ಏನು ಗೊತ್ತಿಲ್ಲ ಅಂದ್ರೆ ನೋಡಿ, ಎಷ್ಟು ದೊಡ್ಡ ವಿಷಯ ಇನ್ನು ಯಾಕೆ ಗೊತ್ತಾಗಿಲ್ಲ? ಕೆಲವೊಂದು ವಿಷಯ ಅವ್ರು ಊರಾಗ ಇರ್ಲಿಲ್ಲ, ಅದು ಗೊತ್ತಾಗ್ಲಿಲ್ಲ. ಈಗ ಅವ್ರು ಬರ್ತಾರ, ಆ ತಕ್ಷಣದಿಂದ ಅದಕ್ಕೆ ತಗೊಂಡ್ಕಿಸಿ ಅದ್ರ ಬಗ್ಗೆ ಮಾಹಿತಿ ತಗೊಂಡ್ ಕಿಸಿ ಅದ್ರ ಮೇಲೆ ಏನ್ ಮಾಡ್ಬೇಕನ್ನೋದು ನಮ್ ಸಾಹೇಬ್ರು ಮಾಡ್ತಾರ. ಇದೇ ಸೌದಾಗರ್ ಕಮಿಷನರ್ ಇದ್ದಾಗ ಇವರು ಸದನದಲ್ಲಿ ಹೇಳಿದ್ರು ಫೇಸ್ ರ್ಯಾಂಕ್ ಅಂತವ್ರಿಗೆ ಕಮಿಷನರ್ ತಗೊಂಡಿರ್ತಾರೆ, ಇವರು ಮಕ್ಕಳಿಗೆ ಏನ್ ರ್ಯಾಂಕ್ ಆಗುತ್ತೆ? ಸೌದಾಗರ್ ರ್ಯಾಂಕು ನಮ್ಮ ಮಕ್ಕಳಿಗೆ ರ್ಯಾಂಕ್ ಎರಡೂ ಒಂದೇ.
ಯಾಕಂದ್ರ ಅವ ಮುಸ್ಲಿಂ ಇರೋದು ಕಾರಣದಿಂದ ಅವನಿಗೆ ಹಿನ್ನಡೆ ಆಗೈತಿ. ಶಾಸಕರು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಗರದಲ್ಲೇ ತಾವು ನಿಮ್ ಮನೆಯವರು ಮೇಲಿದ್ದಾಗ ನೀವು ನೋಡಿದಿರಿ ನಗರದಲ್ಲಿ ಯಾವ ತರ ರೋಡ್ ಇದೆ, ರಸ್ತೆ ಇದೆ, ಡ್ರೈನೇಜ್ ಇದೆ. ಒಂದು ಎರಡನೇದು ಬೀದಿಯಲ್ಲೇ ಇವ್ರು ಗೋಮಾತಾ ಗೌಶಾಲೆ ಅಂತ ಹೇಳ್ತಾರೆ. ಬೀದಿನಲ್ಲೇ ಗೋಗಳು ಅದು ರೋಡ್ ಟ್ರಾಫಿಕ್ ಜಾಮ್ ಆಗ್ತದೆ. ಕೆಲವೊಂದು ಎಷ್ಟು ಜಾಗ ಆಕ್ಸಿಡೆಂಟ್ ಆಗಿದೆ. ಅದರ ಬಗ್ಗೆ ಶಾಸಕರಿಗೆ ಗೋಮಾತಾ ನೆನಪಾಗ್ತಾ ಇಲ್ಲ. ಅದೇ ಕಾರಣಕ್ಕೆ ನಮ್ ಗಣೇಶ್ ಅವರು, ನಿಮ್ಮ ಕಲೀಗ್ಸ್ ಗಣೇಶ್ ಅವರು ಅದ್ರ ಬಗ್ಗೆ ವಿಸ್ತಾರವಾಗಿ ಜನರಿಗೆ ತಂದಿದ್ರು. ಶಾಸಕರು ಅವರಿಗೂ ಕೂಡ ಬೈತಿದ್ದಾರೆ. ಯಾಕಂದ್ರ ಅವಾಗ ಹೇಳು ಟೈಮ್ನಾಗ ಅವ ಶಾಸಕರು ಚಲೋದಾರ ಹೇಳು ಟೈಮ್ನಾಗ ಅವ್ರಿಗೆ ಬರ್ಲಿಲ್ಲ. ಶಾಸಕರ ಗಮನಕ್ಕೆ ತಂದ್ಗಿಸಿ ಗೋಮಾತೆ ಬಗ್ಗೆ ಎಲ್ಲರೂ ಅವರು ವಿಸ್ತಾರವಾಗಿ ತೋರ್ಸಿದಕ್ಕೆ ಅವನಿಗೆ ಸಿಕ್ಕಾಪಟ್ಟಿ ಬೈಲಾಕತ್ತಾರ. ಆಮೇಲೆ ಅವರು ದರ್ಗಾನಾಗ ಹೋಗಿ ಬಿರಿಯಾನಿ ತಿಂತಾರತ್ತ, ಇವ್ರ ದರ್ಗಾನಾಗ ಹೋಗಿ ತಿಂದೇ ಇಲ್ಲಲ್ಲ ಪಾಪ. ಈಗ ಅವ್ರಿಗೆ ಹಸುವಾಗಿರ್ಬೇಕ, ಬನ್ನಿ ನಾವು ತಿನ್ನಿಸ್ತೀವಿ ಮತ್ತೊಮ್ಮೆ. ಅದೇನ್ ಸಮಸ್ಯೆ ಅದ? ಈಗ ಎಲ್ಲ ಗೌಶಾಲೆನಲ್ಲಿ ಯಾವಾಗ ಶಾಸಕರು ಹಾಕ್ಬಹುದು ನೀವು ಕೇಳ್ಬೋದು. ಆ ಶಾಸಕರಿಗೆ ಫೋಟೋ ಶೂಟ್ ಮಾಡೋದು ಅಷ್ಟೇ ಗೊತ್ತದ, ಅದ್ರ ಬಗ್ಗೆ ಕಾಳಜಿ ವಹಿಸೋದು ಗೊತ್ತಿಲ್ಲ. ಎಷ್ಟು ಗೋಮಾತೆಗಳನ್ನು ರೋಡ್ ಮ್ಯಾಗ ಅದಾರ. ಮತ್ತ ಶಾಸಕರು ಸ್ವತಃ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ಅವ್ರು ಯಾರಿಗೇನು ಮಾಡಕ್ ಆಗುದಿಲ್ಲ. ಅವ್ರು ಹೇಳುದು ಒಂದು ಮಾಡುದು ಒಂದು ಎಲ್ಲರಿಗೂ ಗೊತ್ತದ ಹಿಂಗ್ ಮಾಡ್ತಾರತ್ತ. ಇನ್ನೂ ತನ ಗೋಶಾಲದ ಲೆಕ್ಕಾಚಾರನೇ ಇಲ್ಲ. ನೋಡ್ರಿ, ಅದರ ಬಗ್ಗೆ ನಾವು ಏನಾದರೂ ಹೇಳಿದ್ವಿ ಅಂದ್ರ ಅವ್ರು ಮುಸ್ಲಿಮ್ಸ್ ಅದಾರ, ಅವ್ರು ಬೇಕತ್ಲೆ ಹೇಳಕತ್ತಾರ, ಅದು ಇದು ಆಗೈತತ್ತ ಹೇಳ್ಕೊತ ತಿರ್ಗಾಡ್ತಾರ. ನಾವು ಹೇಳೋಕ್ಕಿಂತ ಮತ್ತೆ ಅವ್ರ ಗೋಮಾತ ಅಂದಾಗ ಆ ಗೋಮಾತ ರಕ್ಷಣೆ ಮಾಡುದು ಅವ್ರ ಆದ್ಯ ಕರ್ತವ್ಯ ಅದ. ಆ ರಕ್ಷಣೆ ಮಾಡುದು ಅವ್ರದ್ದೇ ಆದ್ಯ ಕರ್ತವ್ಯ ಅದ. ಮತ್ತೆ ಎಲ್ಲಾ ಮಂದಿಗೆ ಹೇಳ್ತಾರ ಅಂದ್ರೆ ಸುಳ್ಳು ಹೇಳ್ತಾರ ಅನ್ನೋದು ಗೊತ್ತಾಗೈತಿಲ್ಲ. ಈ ಗೋಮಾತೆಗಳನ್ನು ಯಾವ ರೀತಿ ಅವ್ರು ನೋಡತ್ತಾರ, ಯಾವ ರೀತಿ ಅವ್ರು ರಕ್ಷಣೆ ಮಾಡತ್ತಾರ ಅಂತ ಎಲ್ಲ ಜಗತ್ ಜಾಹಿರದ. ಭೂಮಾತಾಕ ರಾಷ್ಟ್ರೀಯ ಘೋಷಣೆ ಮಾಡತ್ತಂದ್ರೆ ಅದ್ರ ಬಗ್ಗೆ ಶಾಸಕರು ಏನೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಬಾಯಿಗೆ ಬರುದಿಲ್ಲಲ್ಲ ಅವ್ರಿಗೆ. ನೋಡ್ರಿ, ಅವ್ರಿಗೆ ಏನ್ ಬೇಕಾಗಿದೆ, ಇಶ್ಯೂ ಬೇಕಾಗಿದೆ. ಎಲ್ಲಾ ಮುಸ್ಲಿಂ ಸಮಾಜದ ಎಲ್ಲಾ ಮುಖಂಡರು ಈ ಏನ್ ಗೋಮಾತೆ ಅದ ಅದು ನಮ್ಮ ರಾಷ್ಟ್ರೀಯ ಪ್ರಾಣಿ ಮಾಡಿ ಅದ್ ಕಿಸಿ ಎಲ್ಲರೂ ಸಪೋರ್ಟ್ ಅದ, ಇವತ್ತಿಗೂ ಅದ. ಈಗ ಅದು ಮಾಡಕ್ ಆಗುದಿಲ್ಲ. ಈಗ ಮಾಡ್ದ ಇವತ್ತು ತಿಳ್ಕೊರಿ. ಈಗ ಇಟ್ಟು ದಿವಸ ರಾಮ ಮಂದಿರ ಅದ್ ಕಿಸಿ ಒಂದಿದು ಇಶ್ಯೂ ಇತ್ತು, ಆಮೇಲೆ ಅದು ಮುಗೀತು. ಈ ಗೋಮಾತೆನೂ ಮಾಡ್ಬಿಡು ಅಂದ್ರೆ ಇವಾಗ ಮುಸ್ಲಿಮ್ಸರ್ ಸ್ವತಃ ಹಿಂಗೆ ಹೇಳಕತ್ತಾರ ಅಂದ್ರೆ ಮತ್ ಮಾಡುದು ಹೆಂಗಪ್ಪ? ನಮ್ಮೆಲ್ಲಾ ಅಂಗಡಿ ಬಂದ್ ಹಾಕಾವು, ಅದಕ್ಕೆ ಅವ್ರು ಮಾಡಾಕತ್ತಿಲ್ಲ, ಅದರ ಬಗ್ಗೆ ಮಾತಾಡಕತ್ತಿಲ್ಲ. ಆ ಬಗ್ಗೆ ನಾನು ವಿಚಾರ ಅದನ್ಗ ಇಲ್ಲ ನೋಡಿ. ಅವನ್ ಬಾಯಿಲಿಲ್ಲಲ್ಲ, ಶಾಸಕನ ಬಾಯಿ ಬೇಕಲ್ಲ ಹೇಳಕ. ಅಂತ ವಿಷಯ ಬಗ್ಗೆ ಮಾತಾಡೋದಿಲ್ಲ. ಅವು ಇನ್ಕಮ್ ಇದ್ದಾಗ ಮಾತಾಡುದಿಲ್ಲ. ಇವರು ರಿಲಯನ್ಸ್ ಕಂಪ್ನಿ ಇದ್ದಂಗ ಔಟ್ ಗೋಯಿಂಗ್ ಫ್ರೀ. ಈಗ ಮೈನಾರಿಟಿ ವಾರ್ಡ್ಗಳು ಜಾಸ್ತಿ ಇದಾವಲ್ಲ, ಅಲ್ಲಿ ಅವ್ರಿಗೆ ಒಂದು ಇದು ಇದೆ ಅಂದ್ರೆ ಈಗ ಒಂದು ಅವಕಾಶ ಸಿಕ್ಕಂದ್ರೆ. ಯಾಕಂದ್ರೆ ನಗರ ಶಾಸಕರು ಏನ್ ಹೇಳ್ತಾ ಇದಾರೆ, ನಾನು ಪ್ರತಿ ವಾರ್ಡ್ ಒಂದ್ ವಾರ್ಡ್ಗೆ ಹೋಗಿ ಅಡ್ಡಾಡಿ ನಾನು SIR ಬಗ್ಗೆ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಈಗ ಯಾವ ಬಸ್ ಸ್ಟ್ಯಾಂಡ್ ಕಿಂತ ಆ ಕಡೆ ಯಾವ ಡೆವಲಪ್ಮೆಂಟ್ ಇಲ್ಲ ಅಂತ ವಾರ್ಡ್ ನಲ್ಲಿ ಶಾಸಕರಿಗೆ ಹೋಗಂತ ನೀವು ಏನ್ ಹೇಳ್ತೀರ? ಅಲ್ರಿ, ಇವತ್ತೇ ಬರ್ಲಿ, ನಮ್ಮ ಏರಿಯಾಗೆ ಬರ್ಲಿ, ಶಾಸಕ ವೆಲ್ಕಮ್ ಮಾಡ್ತೀವಿ ನಾವು ತಪ್ಪು ಮಾಡ್ತಿದ್ರ, ನಾವು ನಿನ್ನಾಗಿ ಡುಪ್ಲಿಕೇಟ್ ಮಾಡ್ತಿದ್ರೆ ನಮ್ಗೆ ಭಯ. ಆಮೇಲೆ ಡೆವಲಪ್ಮೆಂಟ್ ಬಗ್ಗೆ ಅವನಿಗೆ ಹೇಳುದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅವ್ನು ಮಾಡುದಿಲ್ಲ. ನಮ್ ಇದ್ದ ಮೈನಾರಿಟಿ ಅಮೌಂಟ್ ಬೇರೆ ಕಡೆ ಅವನು ಹಾಕ್ತಿದ್ದಾನೆ. ಅದು ಅವನಿಗೆ ನಾವು ಹೇಳ್ಕೇಸಿ ಏನ್ ಕೆಲ್ಸಾನು ಆಗುದಿಲ್ಲ. ಅದಕ್ಕೆ ಮಾನ್ಯ MB ಪಾಟೀಲ್ ಸಾಹೇಬರು ಅವರು ನಮ್ಮ ಎಲ್ಲ ಮೈನಾರಿಟಿ ಏರಿಯಾನಲ್ಲಿ ಸುಮಾರು ಫಂಡ್ ನಮ್ಮಲ್ಲಿ ಹಾಕಿದ್ದಾರೆ. ಈ ತಿಂಗಳನ್ನ ಕೆಲಸ ಪ್ರಾರಂಭ ಆಗ್ತೈತಿ. ಅದು ಹಂತನಾಗಿ ಎಲ್ಲ ಪೂರಾ ಕೆಲಸ ಚಾಲು ಆಕೈತಿ. ಆಮೇಲೆ ಅದಕ್ಕೆ ತೋರಿಸ್ತು. ಕೆಲವೊಂದು ರೋಡ್ ಅದು ಮಾಡ್ಯಾರ, ಹೈಟೆಕ್ ಸಿಟಿ ಮಾಡ್ತಾ ಅಂತಂದ್ರೆ ಕೆಲವೊಂದು ರೋಡ್ಗಳು ಮಾಡ್ಯಾರ, ಅದ್ರ ಬಗ್ಗೆ ಏನಾಗ್ತದೆ? ಕೆಲವೊಬ್ರು ರೋಡ್ ಮಾಡ್ಯಾನಂದ್ರೆ ಈಗ ಒಂದ್ ಮನ್ಯಾಗ ಒಂದ್ ಮಗಗ್ ನೀವು ಅರ್ಬಿ ಹಾಕ್ತಿರಿ, ಒಂದ್ ಮಗಗ್ ಬತ್ಲೆ ತಿರ್ಗಾಡ್ತೀರಿ, ಅದು ಮಾಡ್ದಂಗೇನು ನೀವು ತಂದೆ ಆಗ್ಲಿಕ್ಕೆ ಸಾಧ್ಯ? ಯಾರಿಗ್ ಗಮನಕ್ಕೆ ತರ್ಬೇಕು? ಅವ್ರಿಗೆ ಗೊತ್ತಿಲ್ಲ, ಕಣ್ಣಿಲ್ಲ, ಕಾಲಿಲ್ಲ, ನಡೆಯುವುದಿಲ್ಲ. ಮತ್ತೆ ಒಂದ್ ಏರಿಯಾಗ ನಾ ಮಾಡ್ತೀನಿ, ಒಂದ್ ಏರಿಯಾಗ ಮಾಡುದಿಲ್ಲ ಅಂದ್ರೆ ನೀವು ಒಂದ್ ಏರಿಯಾಗ ಏನ್ ಮಾಡುದಿಲ್ಲ ಅಂದ್ರ ಆ ನಗರ ಶಾಸಕತೆ ಯಾಕೆ ಹೇಳ್ತಿ? ಅದಕ್ಕೊಂದು ಬದಲಾವಣೆ ಮಾಡ. ನಗರ ಹತ್ ಬೇಡ, ಇದನ್ನು ಒಂದ್ ಹೆಸರು ಚೇಂಜ್ ಮಾಡ್ಕೋ. ನೀ ಅಂತೂ ಶ್ರೇಷ್ಠದ ಹೆಸರು ಚೇಂಜ್ ಮಾಡಕ ಇದು ಒಂದ್ ಚೇಂಜ್ ಮಾಡ್ಕೊ. ನೀ ನಗರ ಶಾಸಕ ಅನ್ಬೇಡಪ್ಪ. ಯಾಕಂದ್ರೆ ನಗರ ಪೌರ ಸೌಂದರ್ಯ ಮಾಡುದಿಲ್ಲ, ಮತ್ ನಗರ ಹತ್ತಕ ಅನ್ಬೇಕು. ಅರ್ಧ ನಗರ ಹತ್ಕಿಸಿ ಇಟ್ಕೊ. ಇದೆಲ್ಲಾ ಕಡೆ ಅಭಿವೃದ್ಧಿ ಮಾಡೀನಿ,
ಒಂದ್ ಜಾಗ ಕಡೆ ಎಲ್ಲೇ ಹೊಡೆದೈತೆ ಅದೇ ತೋರಿಸ್ತಾರೆ. ಈಗ ನೀವೇ ಹೋಗಿ ನೋಡ್ರಲ್ಲ, ನಿಂಬಲ್ಲಿ ಎಲ್ಲ ನೀವು ಮೀಡಿಯಾದವ್ರು ಇದ್ರಿ, ಎಲ್ಲೆಲ್ಲೇ ಮಾಡ್ಯಾನ ಎಲ್ಲೆಲ್ಲೇ ಮಾಡಿಲ್ಲ ಪ್ರಸಾರ ಮಾಡ್ರಲ್ಲ. ನಾ ಯಾಕೆ ಹೇಳ್ಬೇಕು? ಯಾಕೆ ನಿಂಬಲ್ಲಿ ಅದು ಅದಲ್ಲ, ಎಲ್ಲ ಓನ್ಯಾಗ ನೀವು ತಿರ್ಗಾಡ್ತೀರಿ, ಎಲ್ಲ ಓನಿಗೆ ಹೋಗ್ತೀರಿ ನೀವು, ಎಲ್ಲ ಓನ್ಯಾಗ ಯಾವ್ಯಾವ ಡೆವಲಪ್ಮೆಂಟ್ ಮಾಡ್ಯಾರ ಅನ್ನೋದು ನೋಡ್ರಿ. ಬರೇ ನೀರ್ ಹೋಗ್ಬೇಕಾದ್ರ ಕ್ವಾಟಿ ಗಾಡಿ ಸುತ್ತಮುತ್ತ ಎಲ್ಲ ಅದು ಕಂದಕ್ನಾಗ ನೀ 10 ವರ್ಷಲಿ ಇದು ಮಾಡಾಕತ್ತೀನಿ ಅಂತ ಹೇಳ್ತಿದ್ದಪ್ಪ. ನೀರ್ ಹೋಗ್ಲಕ್ ದಾರಿ ಮಾಡಿಲ್ಲ ಇನ್ನತನ. ಅವ್ರು ಬಂದಾಗ 4ನೇ ಸ್ಥಾನಕ್ಕೆ ಬಂದಿದೆ ನಮ್ಮ ಜಿಲ್ಲೆ ನಗರ ಅಂತ ಹೇಳ್ತಾ ಇದಾರೆ. ಯಾರು ಒಬ್ಬನೇ ಮಾಡ್ತಾನೇನುವ? ಅಲ್ಲ, ಈ ನಗರ ಸೌಂದರ್ಯ ಆಗ್ಬೇಕಾದ್ರೆ 35 ಜನ ಮಹಾನಗರ ಪಾಲಿಕೆ ಸದಸ್ಯರದಾರ. ಅವ್ರು ಅದಾಗೆ ಅಲ್ಲ, ಮಹಾನಗರ ಪಾಲಿಕೆ 35 ಮಂದಿ ಸದಸ್ಯರದಾರ. ಅವ್ರ ಶ್ರಮ ಇರ್ಲಾರ್ದೆ ಸೌಂದರ್ಯ ಆಕೈತೇನ? ಒಬ್ಬನೇ ಇಲ್ಲಿಂದ ಆಕೈತೇನ ಎಲ್ಲ ಕೆಲ್ಸ? ಆ ವಾರ್ಡಿನ ಸಮಸ್ಯೆ ಏನದ ಅನ್ನೋದು ಗೊತ್ತಿಲ್ಲ. ಎಷ್ಟು ವಾರ್ಡಿನ ಸಮಸ್ಯೆ ಬಗ್ಗೆ ತಗೊಂಡಿದಿ? ಎಲ್ಲೆಲ್ಲಿ ರೊಕ್ಕ ತೋತಿ, ಎಲ್ಲೆಲ್ಲಿ ಪೂಜೆ ಮಾಡ್ತಿ. ಆ ಪೂಜೆ ಯಾವಾಗ ಮಾಡ್ತಿ? ಎಲ್ಲಾರು ಬಂದ್ ಬೆಟ್ಟ ಆದಾಗೆ ಪೂಜೆ ಮಾಡ್ತಿಲ್ಲ. ಬರೀ ಕೆಲವೊಂದು ಕ್ಷೇತ್ರ, ಕೆಲವೊಂದು ಪ್ಲೇಸ್ ಅಲ್ಲಿ ಈಗ ಸರಾ ಬಜಾರ್ ಅಲ್ಲಿ ರೋಡಿಗೆ ಏನೂ ಆಗಿದ್ದಿಲ್ಲ ಅಂತ ರೋಡ್ ಮತ್ತೊಂದ್ಸಲ ಡೆವಲಪ್ಮೆಂಟ್ ಅದೇ ಡೆವಲಪ್ಮೆಂಟ್ ನೋಡ್ರಿ. ಕೆಲವೊಂದು ಏರಿಯಾನಾಗ ರೋಡೇ ಇಲ್ಲ. ಈಗ ಅಲ್ಲಿ ಆ ಏರಿಯಾದ ಮಗಿಮಠ್ ರಾಜು ಅವರು ಅದಕ್ಕೆ ತಕರಾರು ಮಾಡಿದ್ರು. ಆ ಏರಿಯಾ ವಾರ್ಡ್ ಮೆಂಬರ್ ಅವರು ಅಲ್ಲಿ ಚಲೋ ರೋಡ್ ಇದ್ದಿದ್ದು ತಗದ್ ಕಿಸಿ ಕಾಂಟ್ರಾಕ್ಟ್ ಅವ್ರು ಯಾಕೆ ಮಾಡಕತ್ತೀರಿ ಅದ್ ಕಿಸಿ ಅವ್ರಿಗೆ ಸ್ವತಃ ತಕರಾರು ಮಾಡಿದ್ರು. ಬಿಜೆಪಿ ಸದಸ್ಯರು ತಕರಾರು ಮಾಡಿದ್ರು. ಆ ಜಿಲ್ಲಾಧಿಕಾರಿಗೆ ಮನವಿ ಸಹಿತ ಕೊಟ್ಟಾರ. ಸೊ ಅದನ್ನು ನೀವು ನೋಡಿದಾಗ ಇವ್ರಿಗೆ ಏನ್ ಬೇಕಾಗೈತಿ ಅಂದ್ರ ಅಲ್ಲೇ ಬರೇ ಇದ್ದಲ್ಲೇ ಕೆಲಸ ಮಾಡುದು, ಬೇರೆ ಕಡೆ ಇಲ್ಲದಾಗೆ ಕೆಲಸ ಮಾಡಬಾರ್ದು. ಅಲ್ಲಿ ರೊಕ್ಕ ಎಬ್ಸು ಕೆಲಸ ಅದು. ನಾನು ನಮ್ಮ ಆಯುಕ್ತರಿಗೆ ಕೆಲವೊಂದು ವಿಷಯ ಕೇಳೀನಿ, ಇನ್ನಾತನ ಉತ್ತರ ಕೊಟ್ಟಿಲ್ಲ. ಅವ್ರು ಇನ್ನಾತನ ಉತ್ತರ ಕೊಟ್ಟಿಲ್ಲ. ಸುಮಾರು 1.5 ವರ್ಷದಿಂದ ನಂದು ಲೆಟರ್ ಅವ್ರ ಬಲ್ಲಿ ಅದ. ಯಾಕೆ ಕೊಟ್ಟಿಲ್ಲ? ಏನ್ ಕಾರಣ ಕೊಟ್ಟಿಲ್ಲ? ಕೋರ್ಟ್ಲಿಂದ ಜಡ್ಪಿ ಗೇಟ್ ತನನು ಇನ್ನ 18 ತಿಂಗಳು ವಾರಂಟಿ ಇದ್ರು ಕೂಡ, ಗ್ಯಾರಂಟಿ ಇದ್ರು ಕೂಡ ಆ ರೋಡ್ ಕಿತ್ತಿಸ್ಕರಿಸಿ ಮತ್ತೆ ರಿನಿವೇಶನ್ ಮಾಡ್ಯಾರ. ಮತ್ತೆ ಇವ್ ಯಾವ ತರ ಕೆಲಸ ಮಾಡ್ಲತ್ತಾರ? ಇದೇ ಡೆವಲಪ್ಮೆಂಟ್ ಅಪ್ಪ ಅವ್ರದ್ದು. ಡೆವಲಪ್ಮೆಂಟ್ ಇದೆ, ಡೂಪ್ಲಿಕೇಟ್ ಕೆಲಸ ಮಾಡುದೇ ಡೆವಲಪ್ಮೆಂಟ್. ಸರ್, ಒಂದು ನಗರ ಇದಕ್ಕೆ ನೀವು ಕಾರ್ಪೊರೇಟರ್ ಇದ್ರಿ. ಕಾರ್ಪೊರೇಟರ್ ಇದ್ದು ಒಂದು ಕಮಿಷನರ್, ಎಕ್ಸ್ ಕಾರ್ಪೊರೇಟರ್ ಒಂದು ಕಮಿಷನರ್ 1.5 ವರ್ಷದಿಂದ ನಿಮ್ ಲೆಟರ್ ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ಸಾಮಾನ್ಯ ಜನರ ಕಥೆ ಏನಾಗಬಹುದು? ಅದ್ರ ಬಗ್ಗೆ ನೋಡಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ವತಃ ನಾನೇ ಅವರು ಡೂಪ್ಲಿಕೇಟ್ ಮಾಡಿದ ಕೆಲಸನು ಬಹಿರಂಗ ಆಕೈತಿ ಅನ್ನೋ ಉದ್ದೇಶದಿಂದ ಅವ್ರು ಕಟ್ತಾ ಇಲ್ಲ. ಸಾಮಾನ್ಯ ಜನರಿಗೆ ಎಷ್ಟೊಂದು ತೊಂದರೆ ಅದ. ಈ ಸುತ್ತು ಕೊಡಬೇಕಾದ್ರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಒಂದು ಪರ್ಮಿಷನ್ ಕೇಳಕ್ ಹೋದಾಗ ಅವ್ರಿಗೆ ಸರಿಯಾಗಿ ಪರ್ಮಿಷನ್ ಕೊಡ್ತಾ ಇಲ್ಲ. ಇಷ್ಟು ಭ್ರಷ್ಟಾಚಾರ ಇವರು ಇದು ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಹೇಳಕ್ ನಮಗೂ ಒಂದ್ ಸ್ವಲ್ಪ ನಚಿಗೆ ಬರುತ್ತೆ. ವರ್ಗಾವಣೆ ಯಾಕಾಗ್ತಾ ಇದೆ? ಹಾಕೈತಿ ಅದು ಎಲ್ಲ ಹಾಕೈತಿ. ಅದಕ್ಕೆ ಒಂದ್ ಸಂದರ್ಭ ಬಂದಾಗ ಹಾಕೈತಿ. ಒಮ್ಮೆ ತಾಬೋಡ್ ಹೇಳಾಗಿ ಸರ್ಕಾರಿ ಕೆಲಸಗಳನ್ನು ಕೆಲವೊಂದು ಟೈಮ್ನಾಗ ಸರ್ಕಾರ ಮಾಡ್ಬೇಕಾಕೈತಿ. ಕೊನೆಯದಾಗಿ ಶಾಸಕರಿಗೆ ಏನ್ ಹೇಳಬೇಕು? ಶಾಸಕರಿಗೆ ಏನು ಸುಳ್ಳು ಹೇಳುದು ಬಿಡುವತ್ತು ಹೇಳಕ್ ಬಯಸ್ತೀನಿ. ನೀ ಸತ್ಯವಾದ ನದಿ ಅಂದ್ರೆ ಸತ್ಯವಾಗಿ ಕೆಲಸ ಮಾಡ. ಯಾವ್ದಾರ ಮಾತು ಕಿಲ್ಕಿಸಿ ಮಾತಾಡೋದು ಸರಿ ಇಲ್ಲ. ಬಂದು ನೋಡ್ಬೇಕು, ಅಲ್ಲಿ ವಿಚಾರ ಮಾಡ್ಬೇಕು. ವಿಚಾರ ಮಾಡಿ ಏನಾದ್ರು ಹೇಳ್ಬೇಕು. ಸುಮ್ಕೆ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಇದು ಮಾಡಲಾರ್ದೆ ನೀವು ಎಲ್ಲಾ ಜನರಿಗೆ ವಿಶ್ವಾಸಕ್ಕೆ ತೊಂದ್ಕಿಸಿ ಒಂದು ನಗರ ಶಾಸಕ ಆಗಿ ಯಾವಾಗ ಹಾಕಿ ಅವಾಗ ಪರಿವರ್ತನೆ ಆಕೈತಿ. ಅಲ್ಲಿ ತನ ಏನು ಪರಿವರ್ತನೆ ಆಗುವುದಿಲ್ಲ. ಸರ್, ಲಾಸ್ಟ್ ಕ್ವಶನ್. ನಿನ್ನೆ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹಿಂದೂ ಧರ್ಮದಲ್ಲಿ ಡೂಪ್ಲಿಕೇಟ್ ಮತ ಹಾಕುದು ರಿವಾಜ್ ಇಲ್ಲ, ಸೊ ಇದು ಇಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ತಾವು ಸಾಹೇಬ್ರ ಸಮಾಜದ ಬಗ್ಗೆ ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನೋಡ್ರಿ, ಯಾವ ಧರ್ಮನ್ಯಾಗನು ತಪ್ಪು ಮಾಡಬಾರ್ದು ಅದಕ್ಕಿಸಿ ಇಲ್ಲೇ ಇಲ್ಲ. ತಪ್ಪು ಮಾಡೇಬಾರ್ದು. ಯಾವುದೇ ಧರ್ಮ ಒಳಗ, ಯಾವುದೇ ಗ್ರಂಥ ಒಳಗ ನೀವು ತಪ್ಪು ಮಾಡಿರಿ, ತಪ್ಪು ಮಾಡ್ಬೇಕು, ತಪ್ಪು ಮಾಡಬಾರ್ದು ಅದಕ್ಕಿಸಿ ಅದು ಐತಲ್ಲ. ಯಾವ ಧರ್ಮನಾಗನು ಬರ್ದಿಲ್ಲ ನೀವು ತಪ್ಪು ಮಾಡ್ರಿ ಅದಕ್ಕಿಸಿ. ಒಂದೇ ಧರ್ಮನಾಗಿಲ್ಲ, ಯಾವ ಧರ್ಮನಾಗನು ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ, ಯಾವ ಧರ್ಮನಾಗು ಯಾವುದೇ ಗ್ರಂಥ ಬುಕ್ನಾಗು ಹಿಂದೂ ಮುಸಲ್ಮಾನ್ ಆಗಿ ಜಗಳನೂ ಇಲ್ಲ. ನೀವು ರಾಮಾಯಣ ತಗೋರಿ, ಮಹಾಭಾರತ ತಗೋರಿ, ಕುರಾನ್ ತಗೋರಿ, ನೀವು ಗೀತಾ ತಗೋರಿ, ಯಾವುದೇ ತಗೋರಿ, ಯಾವುದೇ ತಗೊಂಡಾಗನು ಅದ್ರಾಗ ಹಿಂದೂ ಮುಸಲ್ಮಾನ್ ಜಗಳ ಆಗಿದ್ದು ಒಂದ್ ಕಡೆನೂ ಇಲ್ಲ. ಸೊ ಇದನ್ನು ನೀವೇನೈತಲ್ಲ, ಆ ಧರ್ಮನಾಗನು ತಪ್ಪು ಮಾಡ್ರಿ ಅದಕ್ಕೆ ಅನ್ನೋದಿಲ್ಲ, ಈ ಧರ್ಮನಾಗನು ತಪ್ಪು ಮಾಡಿ ಅನ್ನೋದು ಇರುವುದಿಲ್ಲ. ಎಲ್ಲಾ ಧರ್ಮನಾಗ ಅವರು ಆ ಧರ್ಮ ಒಳಗೆ ಕೆಲಸ ಮಾಡ್ಲಿಕ್ಕೆ ಅಧರ್ಮಿ ಆಕಾರತ್ತೆ. ಪರಂತು ಯಾವ ಧರ್ಮನಾಗನು ಕೆಟ್ಟ ಮಾಡ್ರಿ, ಕೆಟ್ಟ ಬಯಸ್ರಿ ಅದಕ್ಕೆ ಎಂದೂ ಅಂದಿಲ್ಲ.